ಜನಮೇಜಯ ಪ್ರಶ್ನೆ ಕೇಳ್ತಾನೆ. ಹಿಂದೆ ವೈಶಂಪಾಯನರು ಹೇಳುವಾಗ ಶ್ರಾದ್ದ ದೇವಸ್ಯ ಪ್ರಜಾನಾಂ ಪುಷ್ಟಿದಸ್ಯ ಚ ಅಂತ ಸೂರ್ಯನಿಗೆ ವಿಶೇಷಣ ಕೊಟ್ಟರು. ಶ್ರಾದ್ದ ದೇವನಾದಂತಹ ಪ್ರಜೆಗಳಿಗೆ ದೇವನಾದ ಪುಷ್ಟಿಪ್ರದನಾದ ಸೂರ್ಯನ ವಂಶವನ್ನು ಕೇಳಿದವರಿಗೆ ಇಂತಹ ಮಹಾಫಲ ಇದೆ ಅಂತ. ಅದೇನು ಹೆಸರು ಹೇಳಿದಿರಿ ಶ್ರಾದ್ದ ದೇವ ಅಂತ, ಯಾಕೆ ಅಂತ ಕೇಳ್ತಾರೆ. ಜಿಜ್ಞಾಸೆ ಅಂದರೆ ಹೀಗಿರಬೇಕು. ಒಬ್ಬ ವ್ಯಕ್ತಿಯ ಇಂತಹ ಸಾತ್ವಿಕವಾದ ಜಿಜ್ಞಾಸೆ ಮುಂದೆ ಬರುವಂತಹ ಸಹಸ್ರಾರು ಕೋಟಿ ಕೋಟಿ ಸಜ್ಜನರಿಗೆ ಎಂತಹ ದೊಡ್ಡದಾದ ತತ್ವಜ್ಞಾನವನ್ನು ಕೊಡ್ತದೆ. ಏನೋ ಹೇಳಿರಬಹುದು ಬಿಡು, ಯಾಕೋ ಹೇಳಿರಬಹುದು ಹೆಸರನ್ನು ಅಂತ ಉದಾಸೀನ ಮಾಡಲಿಲ್ಲ ಅವನು. ಯಾಕೆ ಶ್ರಾದ್ದ ದೇವ ಅಂತ ಕರೆದದ್ದು? ಕಥಂ ವೈ ಶ್ರಾದ್ದ ದೇವತ್ವ ಆದಿತ್ಯಸ್ಯ ವಿವಸ್ವತಃ, ಅದರ ಬಗ್ಗೆ ನನಗೆ ತಿಳಿಸಿ ಹೇಳಬೇಕು ಅಂತ ಕೇಳ್ತಾರೆ. ಪಿತೃಗಳ ಸೃಷ್ಟಿಯನ್ನು ತಿಳಿಸಿ ಅವರಿಗೆ ಯಾಕೆ ಪಿತೃಗಳು ಅಂತ ಕರೀತಾರೆ. ಸ್ವರ್ಗಸ್ಥಾ ಪಿತರೋ ಯೇ ಚ ದೇವಾನಾಮಪಿ ದೇವತಾಃ ಇತಿ ವೇದವಿದ ಪ್ರಾಹು ಏತದಿಚ್ಛಾಮಿ ವೇದಿತುಂ. ದೇವತೆಗಳಿಗೂ ದೇವತೆಗಳವರು ಅಂತಂತಾರೆ, ದೇವತೆಗಳಿಗೂ ಪಿತೃಗಳು ಅಂತಾರೆ. ಏನು ಆ ಪಿತೃಗಳ ಮಹತ್ವ? ಶ್ರಾದ್ದ ಯಾರಿಗೋಸ್ಕರ ಮಾಡೋದು? ಅವರ ಮಹತ್ವ ಏನು? ಅದು ಅವರಿಗೆ ಹೇಗೆ ಸೇರ್ತದೆ? ಇದೆಲ್ಲವನ್ನು ತಿಳಿಸಿಕೊಡಬೇಕು ಅಂತ ಜನಮೇಜಯ ಪ್ರಶ್ನೆ ಕೇಳ್ತಾನೆ. ಅದಕ್ಕೆ ವೈಶಂಪಾಯನರಂತಾರೆ, ಬಹಳ ಉತ್ತಮವಾದ ಪ್ರಶ್ನೆಯನ್ನು ಕೇಳಿದ್ದೀಯಪ್ಪ, ಬಹಳ ದೊಡ್ಡದಾದ ವಿಷಯ ಇದು. ಇದರ ಬಗ್ಗೆ ಒಂದು ಪರಂಪರೆಯೇ ಇದೆ. ಹಿಂದೆ ಸನತ್ಕುಮಾರರು ಮಾರ್ಕಾಂಡೇಯರಿಗೆ ಈ ತತ್ವವನ್ನು ಹೇಳಿದರು. ಮಾರ್ಕಾಂಡೇಯ ಋಷಿಗಳು ಭೀಷ್ಮಾಚಾರ್ಯರಿಗೆ ಈ ವಿಷಯವನ್ನು ಹೇಳ್ತಾರೆ. ಆ ಭೀಷ್ಮಾಚಾರ್ಯರು ಯುಧಿಷ್ಠಿರನಿಗೆ ಈ ತತ್ವದ ಬಗ್ಗೆ ಉಪದೇಶ ಮಾಡಿದ್ದಾರೆ. ಅದನ್ನೇನು ಹೇಳಿದರೋ ಅದನ್ನೇ ನಾನು ನಿನಗೆ ಹೇಳ್ತೇನೆ ಅಂತ ಜನಮೇಜಯನಿಗೆ ವೈಶಂಪಾಯನರು ಹೇಳ್ತಾ ಇದ್ದಾರೆ. ಯುಧಿಷ್ಠಿರ ಪ್ರಶ್ನೆ ಕೇಳ್ತಾನೆ ಭೀಷ್ಮಾಚಾರ್ಯರಿಗೆ, ಪುಷ್ಟಿಕಾಮೇನ ಧರ್ಮಜ್ಞ ಕಥಂ ಪುಷ್ಟಿರವಾಪ್ಯತೆ. ಜೀವನದಲ್ಲಿ ಉತ್ತಮವಾದ ಪುಷ್ಟಿ ಸಿಗಬೇಕು ಅಂದರೆ ಏನು ಮಾಡಬೇಕು ಅಂತ ಭೀಷ್ಮಾಚಾರ್ಯರು ಹೇಳಿದರು. ಮಾಡಬೇಕಾದ ಶ್ರಾದ್ದಾದಿ ಕರ್ಮಗಳನ್ನು ಚೆನ್ನಾಗಿ ಮಾಡಿ ಪಿತೃಗಳಿಗೆ ಸಂತೋಷವಾಗುವಂತೆ ಮಾಡಿದರೆ ಆ ಪಿತೃಗಳ ಅನುಗ್ರಹದಿಂದ ಜೀವನದಲ್ಲಿ ಎಲ್ಲವೂ ಸುಖವಾಗಿ ಇರುತ್ತೆ. ಪಿತರೋ ಧರ್ಮಕಾಮಸ್ಯ ಪ್ರಜಾಕಾಮಸ್ಯ ಚ ಪ್ರಜಾಂ ಪುಷ್ಟಿಕಾಮಸ್ಯ ಪುಷ್ಟಿಂಚ ಪ್ರಯಚ್ಛಂತಿ ಯುಧಿಷ್ಠಿರ. ಧರ್ಮ ಚೆನ್ನಾಗಿ ನಡೆಯಬೇಕು. ಧರ್ಮ ಕಾರ್ಯಗಳು ಮನೆಯಲ್ಲಿ ಚೆನ್ನಾಗಿ ನಡೀತಾ ಇಲ್ಲ. ಪಿತೃಗಳನ್ನು ಸಂತೋಷಪಡಿಸಿ ಅವರ ಅನುಗ್ರಹದಿಂದ ಧರ್ಮ ಕಾರ್ಯಗಳ ಅಭಿವೃದ್ಧಿ ಆಗ್ತದೆ. ಉತ್ತಮವಾದ ಪುತ್ರ ಸಂತಾನ ಬೇಕು, ಪಿತೃಗಳ ಸಂತೋಷಪಡಿಸಿ ಪುತ್ರ ಸಂತಾನವಾಗ್ತದೆ. ಪುಷ್ಟಿ ಬೇಕು, ಪುಷ್ಟಿ ಸಿಗತ್ತೆ. ಏನು ಅಪೇಕ್ಷೆ ಇದೆ ಆ ಎಲ್ಲ ಅಪೇಕ್ಷೆಗಳನ್ನು ಪೂರ್ಣ ಮಾಡುವ ಸಾಮರ್ಥ್ಯವನ್ನು ಪಿತೃಗಳಿಗೆ ಸಕಲ ಜಗತ್ತಿಗೆ ಪಿತಾ ಜನಿತಾ ಅಂತನ್ನಿಸಿಕೊಂಡ ಪರಮಾತ್ಮ ಕೊಟ್ಟಿದ್ದಾನೆ. ಆ ಪಿತೃದೇವತೆಗಳಲ್ಲಿ ಅಂತರ್ಯಾಮಿಯಾಗಿದ್ದು ಭಗವಂತ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ರೂಪಗಳಿಂದ ಸನ್ನಿಹಿತನಾಗಿದ್ದು ಆ ಎಲ್ಲ ಇಷ್ಟಾರ್ಥಗಳ ಪೂರ್ಣವನ್ನು ಮಾಡ್ತಾನೆ. ಅದಕ್ಕೋಸ್ಕರ ಪಿತೃದೇವತೆಗಳ ಆರಾಧನೆಯನ್ನು ಮಾಡಬೇಕು ಅಂತ ಭೀಷ್ಮಾಚಾರ್ಯರು ಯುಧಿಷ್ಠಿರನಿಗೆ ಹೇಳ್ತಾರೆ. ಆಗ ಯುಧಿಷ್ಠಿರ ಯಮಧರ್ಮನ ಅವತಾರ, ಧರ್ಮರಾಜ, ಅವನಿಗೆಲ್ಲ ಗೊತ್ತು ಈ ವಿಷಯಗಳು. ಸಾಕ್ಷಾತ್ ಪಿತೃಗಳಿಗೆ ನಿಯಾಮಕನಾದ ದೇವತೆ ಅವನು ಯಮ. ಅಂತಹ ದೇವತೆಗೆ ಪಿತೃಗಳ ಬಗ್ಗೆ ಚೆನ್ನಾಗಿ ಗೊತ್ತಿಲ್ಲ ಅಂತ ಹೇಳುವುದಕ್ಕೆ ಸಾಧ್ಯವೋ? ನಮ್ಮಂಥವರಿಗೋಸ್ಕರ ಮುಂದೆ ಬರುವ ಅಜ್ಞಾನಿಗಳಿಗೆ ಇದರ ಬಗ್ಗೆ ಸರಿಯಾದ ತಿಳುವಳಿಕೆ ಬೇಕು ಅಂತ ಭೀಷ್ಮಾಚಾರ್ಯರಿಗೆ ಪ್ರಶ್ನೆಯನ್ನು ಕೇಳ್ತಾನೆ. ಪಿತೃಗಳೆಲ್ಲ ನರಕದಲ್ಲಿರ್ತಾರೆ, ಏನೇನೋ ಪಾಪಗಳನ್ನು ಮಾಡಿರ್ತಾರೆ. ಪಿತೃಪಿತಾಮಹ ಪ್ರಪಿತಾಮಹಾದಿಗಳು ಅವರೆಲ್ಲ ನರಕದೊಳಗಿದ್ದು ತಾವೇ ಒದ್ದಾಡ್ತಾ ಇರ್ತಾರೆ, ದುಃಖದಲ್ಲಿರ್ತಾರೆ. ನಾವು ಅವರ ಪೂಜೆ ಮಾಡಿದರೆ ನಮಗೆ ಸುಖ ಕೊಡುವಂತಹ ಶಕ್ತಿ ಸಾಮರ್ಥ್ಯಗಳು ಅವರಿಗೆಲ್ಲಿಂದ? ವರ್ತಂತೆ ಪಿತರ ಸ್ವರ್ಗೆ ಕೇಶಾಂಚಿನ್ನರಕೆ ಪುನಃ. ಇನ್ನು ಕೆಲವರು ಬೇರೆ ಬೇರೆ ಕಡೆಗೆ ಹುಟ್ಟಿ ಬಂದಿರ್ತಾರೆ, ತಮ್ಮ ತಮ್ಮ ಕರ್ಮಫಲವನ್ನು ಭೋಗ ಮಾಡ್ತಾ ಇರ್ತಾರೆ. ಶ್ರಾದ್ದವನ್ನು ಮಾಡಿದರೆ ಅವರಿಗೆ ಸೇರೋದಾದರೂ ಹೇಗೆ? ಸೇರಿದರೆ ಅವರು ತೃಪ್ತರಾಗಿ ಫಲ ಕೊಡುವ ಸಾಮರ್ಥ್ಯವನ್ನು ಎಲ್ಲಿ ಪಡೆದುಕೊಂಡಿರ್ತಾರೆ? ಪಿತೃಗಳ ಸೇವೆಯನ್ನು ಮಾಡಿದರೆ ನಿಮ್ಮ ಉದ್ಧಾರವಾಗ್ತದೆ, ಎಲ್ಲ ಪುಷ್ಟಿ ಸಿಗತ್ತೆ, ಸುಖವಾಗತ್ತೆ ಅಂತ ಹೇಳ್ತೀರಲ್ಲ, ಇದನ್ನು ಹೇಗೆ ನಂಬೋದು ಅಂತ. ಅದಕ್ಕೆ ಭೀಷ್ಮಾಚಾರ್ಯರು ಉತ್ತರ ಕೊಡ್ತಾರೆ. ನೋಡಪ್ಪ ಯುಧಿಷ್ಠಿರ, ಇದರ ಬಗ್ಗೆ ಹಿಂದೆ ಒಂದು ಪ್ರಸಂಗ ನಡೆಯಿತು, ನಿನಗೆ ಹೇಳ್ತೇನೆ ಕೇಳು. ನಾನು ಸ್ವತಃ
ನಮ್ಮ ತಂದೆಯ ಶ್ರಾದ್ದವನ್ನು ಮಾಡ್ತಾ ಇದ್ದೆ. ಭೀಷ್ಮಾಚಾರ್ಯರು ಶಂತನುವಿನ ಶ್ರಾದ್ದ. ತಂದೆಯಾದ ಶಂತನುವಿನ ಶ್ರಾದ್ದವನ್ನು ನಾನು ಮಾಡುವಾಗ ನನ್ನ ತಂದೆಯನ್ನು ನಾನು ನೋಡಿದ್ದೆ. ಅವನ ಕೈಗಳು ನನ್ನ ತಲೆಯ ಮೇಲೆ ಕೈ ಇಟ್ಟು ಆಶೀರ್ವಾದವನ್ನು ಮಾಡ್ತಾ ಇದ್ದ. ಉಣ್ಣುವುದಕ್ಕೆ ತಿನ್ನುವುದಕ್ಕೆ ಕೈ ಎತ್ತಿ ಕೊಡ್ತಾ ಇದ್ದ. ಆ ಸಂದರ್ಭದಲ್ಲಿ ಅವನ ಕೈಯನ್ನು ನೋಡಿದ್ದು ಚೆನ್ನಾಗಿ ನನಗೆ ನೆನಪು. ಆ ಕೈಗಳನ್ನು ಮೇಲೆತ್ತಿ ಕೊಡು ಪಿಂಡವನ್ನು ಕೈಯಲ್ಲಿ ಅಂತ ಶಂತನು ಕೈ ಮಾಡ್ತಾನೆ. ಭೂಮಿಯನ್ನು ಭೇದನ ಮಾಡಿ ಎಲ್ಲಿ ದರ್ಭದ ಮೇಲೆ ಇವನು ಪಿಂಡವನ್ನು ಇಡಬೇಕೋ ಆ ಸ್ಥಳವನ್ನು ಭೇದನ ಮಾಡಿ ಒಳಗಿನಿಂದ ಕೈ ಬರುತ್ತೆ. ಆ ಕೈ ನೋಡಿದರೆ ತಮ್ಮ ತಂದೆಯ ಕೈ ಅಂತ ಗುರುತು ಸಿಗತ್ತೆ ಇವನಿಗೆ. ಅದೇ ತರಹದ ಧೃಷ್ಟಪುಷ್ಟವಾದ ಕೆಂಪಾದ ಕೈ ತಂದೆಯ ಕೈ. ನನ್ನ ಕೈಯಲ್ಲಿ ಕೊಟ್ಬಿಡು ನನಗೆ ಕೊಡೋ ಪಿಂಡವನ್ನು ಅಂತ ಶಂತನು ಕೇಳ್ತಾನೆ. ಭೀಷ್ಮಾಚಾರ್ಯರಂತಾರೆ ನಾನು ಕೊಡೋದಿಲ್ಲ ಅಂತ. ಏನು ತಂದೆ, ನಾನು ಸ್ವತಃ ಬಂದು ಕೈ ಚಾಚಿ ಬೇಡ್ತಾ ಇದ್ದೇನೆ, ಯಾರಿಗೋಸ್ಕರ ಶ್ರಾದ್ದ ಮಾಡ್ತಾ ಇದ್ದಿ, ಅಂತಹ ನನಗೆ ನೀನು ಪಿಂಡ ಕೊಡೋದಿಲ್ಲ ಅಂತೀಯ ಅಂತ. ಕೊಡೋದಿಲ್ಲ. ಯಾಕೆ? ಶಾಸ್ತ್ರ ಹೇಳಿದೆ ದರ್ಭದ ಮೇಲೆ ಪಿಂಡ ಇಡಬೇಕು ಅಂತ. ಶಾಸ್ತ್ರದ ವಚನ ಮುಖ್ಯ, ನಿನ್ನ ಮಾತು ಮುಖ್ಯ ಅಲ್ಲ ನನಗೆ. ನಿನಗೇ ಪಿಂಡ ಕೊಡೋದು, ಆದರೆ ದರ್ಭದ ಮೇಲೆ, ವಿಷ್ಣುಪಾದದ ಮೇಲೆ, ದರ್ಭದ ಮೇಲೆ ಹೊರತು ನಿನ್ನ ಕೈಯಲ್ಲಲ್ಲ. ಅದು ನಿಮಗೆ ಯಾವ ರೀತಿ ಸೇರಿಸಬೇಕೋ ಹಾಗೆ ಪಿತೃದೇವತೆಗಳು ನಿಮಗೆ ಸೇರಿಸ್ತಾರೆ, ಆದರೆ ನಾನು ನಿನ್ನ ಕೈಯಲ್ಲಿ ಕೊಡೋದಿಲ್ಲ ಅಂತ. ಬಹಳ ಸಂತೋಷವಾಗ್ತದೆ. ಶಂತನು ಪರೀಕ್ಷೆ ಮಾಡೋದಕ್ಕೆ ಬಂದಿದ್ದ. ಅವನು ನಿಜವಾದ ಧರ್ಮಶಾಸ್ತ್ರದ ತಿಳುವಳಿಕೆ ಇವನಿಗಿದೆ ಗೊತ್ತು. 524 ವರ್ಷ ಅಧ್ಯಯನ ಮಾಡಿದ್ದಾರೆ ಭೀಷ್ಮಾಚಾರ್ಯರು. ತಿಳುವಳಿಕೆ ಕಡಿಮೆ ಇರಲಿಲ್ಲ, ಆದರೆ ಆ ಧರ್ಮದಲ್ಲಿ ನಿಷ್ಠೆ ಇದೆಯಾ ಅಂತ. ಪ್ರತ್ಯಕ್ಷಕ್ಕೆ ಬಹಳ ಮಹತ್ವ ಕೊಡೋದು. ಯಾವ ತಂದೆಗೆ ಶ್ರಾದ್ದ ಮಾಡಬೇಕೋ ಆ ತಂದೆ ಪ್ರತ್ಯಕ್ಷವಾಗಿ ಬಂದು ಕೇಳ್ತಾ ಇದ್ದಾನೆ ಎಂದ ಮೇಲೆ ಅಂತಹ ದೃಗ್ಗೋಚರನಾದಂತಹ ತಂದೆಗೆ ನಾನು ಕೈಯಲ್ಲಿ ಪಿಂಡವನ್ನು ಕೊಡುವುದು ಉತ್ತಮ ಅಲ್ವಾ ಅಂತನ್ನುವ ಯುಕ್ತಿವಾದದಿಂದ ಕೈಯಲ್ಲಿ ಕೊಟ್ಟು ಬಿಡ್ತಾನೋ, ಶಾಸ್ತ್ರವನ್ನು ನಂಬುತ್ತಾನೋ ಅಂತ. ಆ ಪರೀಕ್ಷೆಯಲ್ಲಿ ನೀನು ಉತ್ತೀರ್ಣನಾಗಿದ್ದಿ. ದೃಗ್ಗೋಚರವಾದ ಕೈಯಲ್ಲಿಯೂ ನೀನು ಪಿಂಡವನ್ನು ಇಡದಂತೆ ಶಾಸ್ತ್ರದ ಮೇಲೆ ನಂಬಿಕೆಯನ್ನು ಇಟ್ಟಿದ್ದೀಯಲ್ಲ, ಬಹಳ ಸಂತೋಷ. ಯಾಕೆ ಅಂದರೆ ನೀವು ಶಾಸ್ತ್ರವನ್ನು ಚೆನ್ನಾಗಿ ಅನುಷ್ಠಾನದಲ್ಲಿ ತಂದರೆ ಪ್ರಜೆಗಳೆಲ್ಲ ತರ್ತಾರೆ. ಪ್ರಮಾಣಂ ಯದ್ಧಿ ಕುರುತೆ ಧರ್ಮಾಚಾರೇಷು ಪಾರ್ಥಿವ ಪ್ರಜಾಸ್ತದನುವರ್ತಂತೆ ಪ್ರಮಾಣಾಚರಿತಂ ಸ ನೈಷಕಲ್ಪೇ ವಿಧಿರ್ದೃಷ್ಟ. ಭೀಷ್ಮಾಚಾರ್ಯರಂತಾರೆ, ಯಾವ ಸೂತ್ರಗಳಲ್ಲಿ ಯಾವ ಧರ್ಮಶಾಸ್ತ್ರಗಳಲ್ಲಿಯೂ ಕೂಡ ಈ ತರಹ ವಿಧಾನ ಇಲ್ಲ, ಕೈಯಲ್ಲಿ ಕೊಡಬೇಕು ಅಂತ. ನಾನು ಕೊಡೋದಿಲ್ಲ ಅಂತ. ಆ ಕಲ್ಪಶಾಸ್ತ್ರದಲ್ಲಿ ಸೂತ್ರಗಳಲ್ಲಿ ಈ ರೀತಿ ವಿಧಾನ ಇಲ್ಲ ಅಂತ ನೀನೊಂದಲ್ಲ. ಇದು ಬಹಳ ದೊಡ್ಡ ಮಾತು. ಇದನ್ನು ಎಲ್ಲ ಪ್ರಜೆಗಳು ಅನುಸರಣೆ ಮಾಡ್ತಾರೆ. ಹೀಗೆ ನೀನು ಧರ್ಮನಿಷ್ಠನಾಗಿರಬೇಕು. ಬಹಳ ಸಂತೋಷ. ಸರಿ, ನಿನಗೆ ನಾನು ವರ ಕೊಡ್ತೇನೆ. ನೀನೇನು ಕೇಳಿಲ್ಲ, ನಾನೇ ವರ ಕೊಡ್ತೇನೆ. ಸ್ವಚ್ಛಂದ ಮೃತ್ಯುತ್ವ ವರ. ನಿನಗೆ ಬೇಕಾದಾಗ ಮೃತ್ಯುವನ್ನು ಕರೆಯಬಹುದು. ನೀನು ಮೃತ್ಯು ನಿನ್ನನ್ನು ಬಂದು ಸೆಳೆದುಕೊಂಡು ಹೋಗುವುದಿಲ್ಲ. ನೀನು ಬೇಕಾದಾಗ ಸಾಯಬಹುದು. ಸ್ವಚ್ಛಂದ ಮೃತ್ಯು ಎಂಥ ವರ ಅಂದರೆ, ಬೇರೆಯವರು ನೀವು ಅನ್ಬೋದು ಈ ವರ ನಮಗೇ ಸಿಕ್ಕಿಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಅವರು ನೋಡಿ ತಮ್ಮ ಅವತಾರ ಕಾರ್ಯ ಎಷ್ಟೋ ಅಷ್ಟು ಇದ್ದಾರೆ, ಆಮೇಲೆ ಸ್ವಚ್ಛಂದ ಮೃತ್ಯುತ್ವ ವರ ಇದೆ ಅಂತ ಸುಮ್ಮನೆ ಇಲ್ಲ. ತಮ್ಮ ಅವತಾರ ಕಾರ್ಯ ಮುಗಿದ ಮೇಲೆ, ಯಾವುದಕ್ಕೋಸ್ಕರ ಅವತಾರ ಮಾಡಿದ್ರೋ ಆ ಕಾರ್ಯ ಮುಗಿದ ಮೇಲೆ ಮೃತ್ಯುವನ್ನು ಸ್ವಾಗತ ಮಾಡಿ ಉತ್ತರಾಯಣ ಬಂದಾಗ ಮೃತ್ಯುವನ್ನು ಹೊಂದಿದ್ದಾರೆ ಭೀಷ್ಮಾಚಾರ್ಯ. ಹಾಗೆ ತಾವು ಕೊನೆವರೆಗೂ ಇದ್ದು ಬಿಡೋದಿಲ್ಲ, ನಾನು ವರ ಕೊಟ್ಟಿದ್ದೇನೆ ಅಂತ. ತಮ್ಮ ಕಾರ್ಯ ಮುಗಿದ ಮೇಲೆ ಅವರು ಹೊರಡ್ತಾರೆ ಅನ್ನೋದು ಗೊತ್ತಿತ್ತು ಶಂತನುವಿಗೆ, ಅನ್ನೋದಕ್ಕೆ ಆ ವರವನ್ನು ಕೊಟ್ಟಿದ್ದಾನೆ. ಮಹಾನುಭಾವ ಶಂತನು. ಶಂತನು ಮಹಾ ತಪಸ್ವಿ. ಅವನು ಭಾರೀ ಭಾರೀ ರೋಗಗಳಿಂದ ಬಳಲುವ ಜನರಿಗೆ ಸುಮ್ಮನೆ ಹೀಗೆ ಕೈ ಮುಟ್ಟಿದರೆ ಸಾಕಾಗಿತ್ತು, ಅವರ ರೋಗಗಳ ಪರಿಹಾರ ಆಗ್ತಾ ಇತ್ತು. ಅಂತಹ ಮಹಾನುಭಾವ ವರುಣ. ನಿನ್ನೆನೆ ಕೇಳಿದಿರಿ, ಎಲ್ಲ ರೋಗಗಳ ಪರಿಹಾರ ಮಾಡುವ ಸಾಮರ್ಥ್ಯ ವರುಣನಿಗೆ. ಅಂತಹ ಆ ವರುಣನ ಅವತಾರನಾದದ್ದರಿಂದ ಅಂತಹ ಮಹಾ ಸಾಮರ್ಥ್ಯ ಆ ವರುಣನಿಗೆ ಅನ್ನುವುದಕ್ಕೋಸ್ಕರ ಆ ತರಹದ ವರವನ್ನು ದ್ಯುನಾಮಕ ವಸುವಿಗೆ ಅರ್ಥಾತ್ ಭೀಷ್ಮಾಚಾರ್ಯರಿಗೆ ಅವನು ಕೊಟ್ಟಿದ್ದಾನೆ, ಸ್ವಚ್ಛಂದ ಮೃತ್ಯುತ್ವ ವರವನ್ನು. ಇನ್ನೇನಾದರೂ ಬೇಕಾದರೆ ವರ ಕೇಳು ಅಂತ. ಇನ್ನೇನು ಬೇಕು? ನೀನು ದರ್ಶನವನ್ನು ಕೊಟ್ಟಿದ್ದೀಯಾ,
ಎಲ್ಲ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿದ್ದೀಯ, ಸಾಕು. ವಿಶೇಷವಾಗಿ ಧರ್ಮಾನುಷ್ಠಾನ ಮಾಡುವ, ವಿಷ್ಣು ಭಕ್ತಿಯನ್ನು ಮಾಡುವಂತಹ ವರವನ್ನು ಕೊಟ್ಟರೆ ಸಾಕು, ಇನ್ನೇನು ನನಗೆ ಬೇಕಾಗಿಲ್ಲ. ಸರಿ, ತಥಾಸ್ತು ಅಂತ ಕೊಟ್ಟಿದ್ದಾನೆ. ಆದರೆ ಒಂದು ಜಿಜ್ಞಾಸೆ ಇದೆ, ನನ್ನ ಪ್ರಶ್ನೆಗೆ ಉತ್ತರ ಕೊಡುವಂತ ಭೀಷ್ಮಾಚಾರ್ಯರಿಗೆ ಕೇಳ್ತಾ ಇದ್ದಾನೆ. ಅವನು ಕಾಣಿಸ್ತಾ ಇಲ್ಲ, ಶಂತನು ಕೇವಲ ಕೈ ಹೊರಗೆ ಬಂದಿದೆ ಅಷ್ಟೇ, ಮಾತನಾಡ್ತಾ ಇದ್ದಾನೆ, ಕೇಳಿಸ್ತಾ ಇದೆ. ಅಂತರ್ಹಿತನಾದ ಶಂತನುವಿಗೇನೇ ಪ್ರಶ್ನೆ ಕೇಳ್ತಾ ಇದ್ದಾರೆ ಭೀಷ್ಮಾಚಾರ್ಯರು. ಪಿತೃದೇವತೆಗಳ ಬಗ್ಗೆ ನನಗೆ ಚೆನ್ನಾಗಿ ಪರಿಚಯವನ್ನು ಮಾಡಿಸಿಕೊಡು. ದೇವತೆಗಳಿಗಿಂತಲೂ ಪಿತೃಗಳು ಉತ್ತಮರು ಅಂತ ಕೆಲವು ಕಡೆಗೆ ಅಂತಾರೆ. ದೇವತೆಗಳೇ ಪಿತೃಗಳು, ಪಿತೃಗಳೇ ದೇವತೆಗಳು ಅಂತ ಕೆಲವು ಕಡೆಗೆ ಹೇಳ್ತಾರೆ. ಈ ಪಿತೃಪಿತಾಮಹ ಪ್ರಪಿತಾಮಹಾದಿಗಳು ಯಾರು ಮೃತರಾಗಿರ್ತಾರೋ ಇವರಿಗೂ ಆ ದೇವತೆಗಳಿಗೂ ಏನು ಸಂಬಂಧ? ಇವರೇನಾ ಪಿತೃಗಳು? ಹೀಗೆಲ್ಲ ನನಗೆ ಸಂಶಯಗಳಿವೆ. ಇದರ ಬಗ್ಗೆ ನೀನು ಉತ್ತರವನ್ನು ಹೇಳಬೇಕು ಅಂದಾಗ, ಪಿತೃದೇವತೆಗಳು ಅಂದರೆ ಇವರಲ್ಲ, ತಂದೆ ಪಿತೃಪಿತಾಮಹ ಪ್ರಪಿತಾಮಹಾದಿಗಳು ಬೇರೆ. ಪಿತೃದೇವತೆಗಳು ಅಂದರೆ ಅವರೆಲ್ಲ ಬ್ರಹ್ಮದೇವರಿಂದ ಹುಟ್ಟಿದ್ದಾರೆ. ಆದಿದೇವ ಸುತಾಸ್ತಾತ್ ಪಿತರೋ ದಿವಿ ದೇವತಾ. ಆದಿದೇವರಾದ ಬ್ರಹ್ಮದೇವರಿಂದ ಅವರೆಲ್ಲ ಜನಿಸಿದವರು. ಈ ಪಿತೃದೇವತೆಗಳ ಪ್ರೀತಿಗಾಗಿ ಪಿತೃಕಾರ್ಯವನ್ನು ದೇವತೆಗಳು, ಅಸುರರು, ಮನುಷ್ಯರು, ಯಕ್ಷರು, ಸರ್ಪಗಳು, ನಾಗಗಳು, ಕಿನ್ನರರು ಎಲ್ಲರೂ ಮಾಡ್ತಾರೆ. ಗಂಧರ್ವರು ಎಲ್ಲರೂ ಆ ಪಿತೃದೇವತೆಗಳ ಆರಾಧನೆಯನ್ನು ಮಾಡ್ತಾರೆ. ಆ ಪಿತೃದೇವತೆಗಳನ್ನು ಸಂತೋಷಪಡಿಸಿದರೆ ಆ ಪಿತೃದೇವತೆಗಳು ಈ ಪಿತೃಪಿತಾಮಹ ಪ್ರಪಿತಾಮಹರೇನಿರ್ತಾರೋ ನಿಮಗೆ ಅವರನ್ನು ಸಂತೋಷಪಡಿಸ್ತಾರೆ. ಇವರೆಲ್ಲ ಆ ಸೋಮನನ್ನು ಸಂತೋಷಪಡಿಸ್ತಾರೆ. ಸೋಮ ಎಲ್ಲ ಜಗತ್ತಿಗೆ ಉತ್ತಮವಾದಂತಹ ವನಸ್ಪತಿ ಔಷಧಿಗಳನ್ನು ಕೊಟ್ಟು ಸುಭಿಕ್ಷೆಯನ್ನು ಕೊಡ್ತಾನೆ, ಎಲ್ಲರನ್ನೂ ಸಂತೋಷಪಡಿಸ್ತಾನೆ. ಹೀಗೆ ಇದು ಚಕ್ರ ಇದೆ. ಆದ್ದರಿಂದ ಪಿತೃದೇವತೆಗಳ ಆರಾಧನೆಯನ್ನು ಮಾಡಬೇಕಪ್ಪ. ಆ ಪಿತೃದೇವತೆಗಳ ಸಂತೋಷದಿಂದ ಜಗತ್ತಿಗೆಲ್ಲ ಸುಭಿಕ್ಷೆ ಆಗ್ತದೆ, ಮಂಗಲವಾಗ್ತದೆ, ಶ್ರೇಯಸ್ಸಾಗ್ತದೆ. ತೇ ತೇ ಶ್ರೇಯೋ ವಿಧಾಸ್ಯಂತಿ ಸರ್ವಕಾಮ ಫಲಪ್ರದಾಹ ಅಂತ. ಆಗ ಇವರಿಗೆ ಜಿಜ್ಞಾಸೆ ಪೂರ್ಣ ಶಾಂತವಾಗಲಿಲ್ಲ. ಇನ್ನಷ್ಟು ವಿಸ್ತೃತವಾಗಿ ನನಗೆ ಪಿತೃದೇವತೆಗಳ ಬಗ್ಗೆ ಎಲ್ಲ ಕೇಳಬೇಕು ಅಂತಿದೆ ಅಂತ ಹೇಳಿದಾಗ, ನಾನು ಹೆಚ್ಚು ಹೇಳುವುದಿಲ್ಲ. ಈಗ ನಿನ್ನ ಶ್ರಾದ್ದಕ್ಕೆ ಅಂತ ಇಲ್ಲಿ ಬ್ರಾಹ್ಮಣರು ಬಂದಿದ್ದಾರಲ್ಲ, ಯಾರು ಮಾರ್ಕಾಂಡೇಯರೇ ಬಂದಿದ್ದಾರಲ್ಲ, ಅವರು ನಿನಗೆ ಇದರ ಬಗ್ಗೆ ಉಪದೇಶ ಮಾಡುತ್ತಾರೆ. ಹೆಚ್ಚಿನ ವಿಚಾರಗಳನ್ನೆಲ್ಲ ಮಾರ್ಕಾಂಡೇಯರಿಂದ ನೀನು ತಿಳಿದುಕೊಳ್ಳಬೇಕು ಅಂತ ಭೀಷ್ಮಾಚಾರ್ಯರಿಗೆ ಶಂತನು ತಾನು ಹೇಳಿ ಅಂತರ್ಧಾನ ಹೊಂದಿದ್ದಾನೆ. ಆ ಪಿತೃದೇವತೆಗಳ ಬಗ್ಗೆ ಸ್ವಲ್ಪ ಪರಿಚಯವನ್ನು ಕೊಟ್ಟು ಜಿಜ್ಞಾಸೆಯನ್ನು ಇನ್ನಷ್ಟು ಕೆರಳಿಸಿ ತಾನು ಅಂತರ್ಹಿತನಾಗಿದ್ದಾನೆ. ಮುಂದಿನ ವಿಚಾರ ಎಲ್ಲ ನಿನ್ನ ಗುರುಗಳಾದ ಇಲ್ಲಿ ಸನ್ನಿಹಿತರಾದ ಮಾರ್ಕಾಂಡೇಯರಿಂದ ನೀನು ತಿಳಿದುಕೊಳ್ಳು ಅಂತ ಹೇಳಿದ್ದಾರೆ. ಮುಂದೆ ಮಾರ್ಕಾಂಡೇಯರು ತಮಗೆ ಸನತ್ಕುಮಾರ ಋಷಿಗಳು ಏನೆಲ್ಲ ಉಪದೇಶ ಮಾಡಿದರೋ ಆ ಎಲ್ಲ ವಿಚಾರಗಳನ್ನು ಭೀಷ್ಮಾಚಾರ್ಯರಿಗೆ ಉಪದೇಶ ಮಾಡುತ್ತಾರೆ ಎನ್ನುವುದನ್ನು ತಿಳಿಸ್ತಾರೆ. ಹರಿವಂಶೋ ಹರತ್ಯೇನಃ ಜನ್ಮ ಜನ್ಮ ಸುಸಂಚಿತಂ ಅಪುತ್ರಂ ಪುತ್ರಿಣಂ ಕುರ್ಯಾತ್ ವಂಶಂ ಉನ್ನಾಮಯೇತ್ ಸದಾ. ಭೀಷ್ಮಾಚಾರ್ಯರಿಗೆ ಮಾರ್ಕಾಂಡೇಯರು ಉಪದೇಶ ಮಾಡಿದ ಪಿತೃದೇವತೆಗಳ ಮಹಿಮೆಯನ್ನು ಭೀಷ್ಮಾಚಾರ್ಯರು ಯುಧಿಷ್ಠಿರನಿಗೆ ತಿಳಿಸ್ತಾ ಇದ್ದಾರೆ. ಅದನ್ನು ವೈಶಂಪಾಯನರು ಜನಮೇಜಯನಿಗೆ ಹೇಳ್ತಾ ಇದ್ದಾರೆ. ಮಾರ್ಕಾಂಡೇಯರು ಭೀಷ್ಮಾಚಾರ್ಯರಿಗೆ ತಮ್ಮ ಪೂರ್ವ ವೃತ್ತಾಂತವನ್ನು ತಿಳಿಸ್ತಾರೆ. ಪಿತೃಗಳ ವಿಶೇಷವಾದ ಅನುಗ್ರಹದಿಂದ, ಮೃಕಂಡು ಋಷಿಗಳ ವಿಶೇಷವಾದ ಕೃಪೆಯಿಂದ ನಾನು ದೀರ್ಘವಾದ ಆಯುಷ್ಯವನ್ನು ಪಡೆದಿದ್ದೇನೆ. ಅಹಂ ಪಿತೃಪ್ರಸಾದಾದ್ವೈ ದೀರ್ಘಾಯುಷ್ಟ್ವಂ ಅವಾಪ್ತವಾನ್. ಇವರ ತಂದೆ ಮೃಕಂಡು ಋಷಿಗಳು ಇವರಿಗೆ ಹೇಳಿದರು, ಯಾರು ಆಶ್ರಮಕ್ಕೆ ಹಿರಿಯರು ಬಂದರೂ ಜ್ಞಾನಿಗಳು ಬಂದರೂ ಅವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡಿ ಅವರ ಅನುಗ್ರಹವನ್ನು ಆಶೀರ್ವಾದವನ್ನು ಪಡೆಯಬೇಕು ಅಂತ. ಬಂದ ಜ್ಞಾನಿಗಳಿಗೆ ಋಷಿಗಳಿಗೆ ಇವರು ತಪ್ಪದೆ
ಚಿಕ್ಕ ಬಾಲಕರಾಗಿರುವಾಗ ನಮಸ್ಕಾರವನ್ನು ಮಾಡ್ತಾ ಇದ್ದು ಅವರ ಆಶೀರ್ವಾದವನ್ನು ಪಡೀತಾ ಇದ್ದರು. ಋಷಿಗಳು ನೋಡ್ತಾರೆ, ಇವರ ಆಯುಷ್ಯ ಬಹಳ ಅಲ್ಪ, ನಾವೇನೋ ದೀರ್ಘಾಯುಷ್ಯವಂತನಾಗು ಅಂತ ಆಶೀರ್ವಾದ ಮಾಡಿದ್ದೇವೆ, ಆಯುಷ್ಮಾನ್ ಭವ ಎಂಬುದಾಗಿ ನಾವು ಆಶೀರ್ವಾದವನ್ನು ಮಾಡಿದ್ದೇವೆ. ಹೀಗಿರುವಾಗ ಇವನಿಗಾದರೋ ಅಲ್ಪಾಯುಷ್ಯ ಇದೆ ಅಂತ ಬ್ರಹ್ಮದೇವರಿಗೆ ಹೋಗಿ ಪ್ರಾರ್ಥನೆ ಮಾಡಿ ಆ ಋಷಿಗಳು ಇವನಿಗೆ ದೀರ್ಘಾಯುಷ್ಯ ಬರುವಂತೆ ಮಾಡಿ, ಅವನಿಗೆ ಅಲ್ಪಾಯುಷ್ಯವಿದೆ, ಎಲ್ಲ ಜ್ಞಾನಿಗಳಿಗೆ ವಿಶೇಷವಾಗಿ ಭಕ್ತಿಯಿಂದ ನಮಸ್ಕಾರ ಮಾಡಿ ಆಶೀರ್ವಾದವನ್ನು ಪಡೆದಿದ್ದಾನೆ, ಅಷ್ಟೆಲ್ಲ ಜ್ಞಾನಿಗಳ ಮಾತು ಸುಳ್ಳಾಗದಂತೆ ಅವನಿಗೆ ನೀವು ಆಶೀರ್ವಾದ ಮಾಡಬೇಕು ಅಂತ ಅವನು ಉತ್ತಮ ಆಯುಷ್ಯ ಆರೋಗ್ಯವಂತನಾಗುವಂತೆ ಮಾಡ್ತಾರೆ. ಅದಕ್ಕೆ ಮೂಲ ಕಾರಣ ಆ ರೀತಿ ಜ್ಞಾನಿಗಳಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದುಕೊಳ್ಳಬೇಕು ಅಂತ ಹೇಳಿದ ಇವರ ತಂದೆ. ಆದ್ದರಿಂದ ಆ ತಂದೆಯ ಒಂದು ವಿಶೇಷವಾದಂತಹ ಕೃಪೆಯಿಂದ, ಅವರ ಅನುಗ್ರಹದಿಂದ ಈ ಸೌಭಾಗ್ಯವನ್ನು ನಾನು ಪಡೆದಿದ್ದೇನೆ ಅಂತ. ರುದ್ರದೇವರ ವಿಶೇಷವಾದಂತಹ ಉಪಾಸನೆಯನ್ನು ಮಾಡಿ ಆ ರುದ್ರದೇವರ ಮೃತ್ಯುಂಜಯರಾದ ರುದ್ರದೇವರ ಅನುಗ್ರಹದಿಂದ ಇವರು ಮೃತ್ಯುವನ್ನು ಗೆಲ್ತಾರೆ, ದೀರ್ಘಾಯುಷ್ಯವನ್ನು ಪಡೀತಾರೆ ಎನ್ನುವ ಮಾತನ್ನು ನಾವು ಪುರಾಣದಲ್ಲಿ ಕೇಳ್ತೇವೆ. ನರಸಿಂಹ ಪುರಾಣ ಹೇಳುವಂತೆ ವಿಶೇಷವಾಗಿ ನರಸಿಂಹದೇವರ ಉಪಾಸನೆಯನ್ನು ಮಾಡಿ, ರುದ್ರಾಂತರ್ಗತ ಮುಖ್ಯ ಪ್ರಾಣಾಂತರ್ಗತ ನರಸಿಂಹದೇವರ ವಿಶೇಷವಾದ ಉಪಾಸನೆಯನ್ನು ಮಾಡಿ ಇವರು ಮೃತ್ಯುವನ್ನು ಗೆಲ್ತಾರೆ ಎನ್ನುವ ಮಾತನ್ನು ನಾವು ನರಸಿಂಹ ಪುರಾಣದಿಂದ ತಿಳಿತೇವೆ. ಹೀಗಾಗಿ ಅಹಂ ಪಿತೃಪ್ರಸಾದಾದ್ವೈ, ತಂದೆಯ ಅನುಗ್ರಹ, ಎಲ್ಲರಿಗೆ ಈ ದೇಹವನ್ನು ಕೊಡುವುದಕ್ಕೆ ಕಾರಣರಾದಂತಹ ಪಾಂಚಭೌತಿಕ ಶರೀರ ಬರುವುದಕ್ಕೆ ಕಾರಣರಾದ ಪಂಚಭೂತಗಳಿಗೆ ಮೂಲಭೂತವಾದ ಅಹಂಕಾರ ತತ್ವಕ್ಕೆ ಅಭಿಮಾನಿಗಳಾದ ರುದ್ರದೇವರು ಕೂಡ ಎಲ್ಲರಿಗೆ ಪಿತೃಗಳೇ. ಹೀಗಾಗಿ ಆ ಪಿತೃಪ್ರಸಾದ ಅಂದರೆ ರುದ್ರದೇವರ ಅನುಗ್ರಹ. ಪಿತ ಅಂದರೆ ಸಕಲ ಜಗತ್ತಿಗೆ ಪಿತ, ಹರಿರೇವ ಜಗತ್ ಪಿತೃ ಮಾತೃಗತಿ, ಅಂತಹ ಜಗತ್ಪಿತೃವಾದ ಪರಮಾತ್ಮ, ಜಗತ್ತಿಗೆ ಪಿತೃವಾದ ಪರಮಾತ್ಮ ನರಸಿಂಹ, ಪಿತೃವಾದ ರುದ್ರ ಹಾಗೂ ತಮ್ಮ ಪಿತೃಗಳು, ಇವರೆಲ್ಲರ ಅನುಗ್ರಹದಿಂದ, ಬ್ರಹ್ಮದೇವರ ಅನುಗ್ರಹದಿಂದ ದೀರ್ಘಾಯುಷ್ಯವನ್ನು ಹೊಂದಿದ್ದೇನೆ. ನಾನು ಎಷ್ಟೋ ಸಾವಿರ ವರ್ಷಗಳವರೆಗೆ ಮೇರು ಪರ್ವತದಲ್ಲಿ ತಪಶ್ಚರ್ಯ ಮಾಡಿದೆ. ತಪಶ್ಚರ್ಯ ಮಾಡಿದಾಗ ಒಂದು ಶ್ರೇಷ್ಠವಾದಂತಹ ವಿಮಾನ ಬಂದಿದೆ, ದಿವ್ಯವಾದಂತಹ ವಿಮಾನ, ತೇಜೋಮಯವಾದಂತಹ ವಿಮಾನ ಆ ಪರ್ವತದ ಉತ್ತರ ಭಾಗಕ್ಕೆ. ಅಂತಹ ಸೂರ್ಯನಂತೆ ಹೊಳೆಯುವ ಶ್ರೇಷ್ಠವಾದ ವಿಮಾನ, ಆ ವಿಮಾನದಲ್ಲಿ ಒಬ್ಬ ಪುರುಷ ಕುಳಿತಿದ್ದಾನೆ, ಅಗ್ನಿಯಂತೆ ಹೊಳೆಯುತ್ತಾ ಇದ್ದಾರೆ. ಒಂದು ಹೆಬ್ಬರಳಿನಷ್ಟು ಮಾತ್ರ ಸಣ್ಣ ಗಾತ್ರ, ಪುಟ್ಟ ಗಾತ್ರದ ಒಬ್ಬ ವ್ಯಕ್ತಿ, ದಿವ್ಯ ಪುರುಷ ಕುಳಿತಿದ್ದಾನೆ. ಅಪಶ್ಯಂ ತತ್ರ ಚೈವಾಹಂ ಶಯಾನಂ ದೀಪ್ತತೇಜಸಂ ಅಂಗುಷ್ಠ ಮಾತ್ರಂ ಪುರುಷಂ ಅಗ್ನೌ ಅಗ್ನಿಮಿವಾಹಿತಂ. ಆ ವಿಮಾನವೇ ಸೂರ್ಯನಂತೆ ಫಳಫಳ ಹೊಳಿತಾ ಇದೆ, ಅದೊಂದು ಅಗ್ನಿ ಇದ್ದಂತೆ. ಒಳಗೆ ಈ ಜ್ಞಾನಿಗಳಿದ್ದಾರೆ, ಅಂಗುಷ್ಠದ ಪರಿಮಾಣದ ಜ್ಞಾನಿಗಳು ಗಂಭೀರವಾಗಿ ಮಲಗಿದ್ದಾರೆ, ಅರ್ಥಾತ್ ಯೋಗನಿದ್ರೆಯಲ್ಲಿದ್ದಂತೆ ಮಲಗಿ ಅಗ್ನಿಯಂತೆ ತೋರ್ತಾ ಇದ್ದಾರೆ. ಅಗ್ನಿಯೊಳಗೆ ಅಗ್ನಿ ಇದ್ದಂತೆ ಕಾಣ್ತಾ ಇದೆ. ಅವರಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ತಲೆಬಾಗಿ ವಿನಯದಿಂದ ನಿಂತು ನಾನು ಕೇಳ್ತಾ ಇದ್ದೇನೆ, ತಾವು ಯಾರು? ಮಹಾನುಭಾವರು ಬಂದಿದ್ದೀರಿ, ವಿಮಾನಾರೂಢರಾಗಿ, ದಿವ್ಯವಾದಂತಹ ತೇಜಸ್ಸಿದೆ, ತಾವು ಮಹಾನುಭಾವರು ಇಷ್ಟು ಗೊತ್ತು, ಆದರೆ ತಾವು ಯಾರು ಅಂತ ತಮ್ಮ ವಿಶೇಷವಾದ ಪರಿಚಯವನ್ನು ಮಾಡಿಸಿಕೊಡಬೇಕು ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಮಾರ್ಕಾಂಡೇಯರು ತಪೋವೀರ್ಯಾತ್ ಸಮುತ್ಪನ್ನಂ ನಾರಾಯಣ ಗುಣಾತ್ಮಕಂ ದೈವತಂ ಹ್ಯಸಿ ದೇವಾನಾಮಿತಿ ಮೇ ವರ್ತತೆ ಮತಿ. ಒಬ್ಬ ಋಷಿಯಾಗಿ ತಪಸ್ಸು ಮಾಡಿ ನಾನು ಊಹೆ ಮಾಡ್ತಾ ಇರೋದು, ನೀವು ಸಾಮಾನ್ಯರಲ್ಲ, ಭಗವಂತನ ವಿಶೇಷ ಸನ್ನಿಧಾನಕ್ಕೆ ಪಾತ್ರರಾದ ಮಹಾ ತಪಸ್ವಿಗಳು, ದೇವತೆಗಳಿಗೂ ಅನೇಕರಿಗೆ ಪೂಜ್ಯರಾದಂತಹ ವ್ಯಕ್ತಿಗಳು ತಾವು ಅಂತನ್ನುವ ಭಾವನೆ ನನಗುಂಟು. ತಾವು ಇದರ ಬಗ್ಗೆ ಸ್ಪಷ್ಟವಾಗಿ ತಿಳಿಸಿ ನಮಗೆ ಉಪದೇಶವನ್ನು ಮಾಡಬೇಕು ಎಂಬುದಾಗಿ ಮಾರ್ಕಾಂಡೇಯರು ಆ ವಿಮಾನಾರೂಢರಾಗಿ ಬಂದಂತಹ ಮಹಾನುಭಾವರಿಗೆ ಕೇಳಿದ್ದಾರೆ. ಒಂದು ಕ್ಷಣ ಮಾತ್ರದಲ್ಲಿ ಹೆಬ್ಬೆರಳಿನಷ್ಟು ಸಣ್ಣ ಗಾತ್ರವನ್ನು ತೆಗೆದುಕೊಂಡ ಬಂದ ಆ ಮಹಾನುಭಾವರು
ದೊಡ್ಡದಾದಂತಹ ದೇಹವನ್ನು ತೆಗೆದುಕೊಂಡಿದ್ದಾರೆ. ಕ್ಷಣೇನೈವ ಪ್ರಮಾಣಂ ಸ ಬಿಭ್ರದನ್ಯದನುತ್ತಮಂ. ಅವರು ಹೇಳ್ತಾ ಇದ್ದಾರೆ, ಬಂದವರು ನಾವು ನಿಮ್ಮ ತಪಸ್ಸಿಗೆ ಮೆಚ್ಚಿ ಸನತ್ಕುಮಾರರು, ಬ್ರಹ್ಮದೇವರ ಮಾನಸಪುತ್ರರಾದಂತಹ ಸನಕ ಸನಂದನ ಸನಾತನ ಸನತ್ಕುಮಾರರು, ಅದರೊಳಗಿನ ಸನತ್ಕುಮಾರರು ನಾವು. ನೀವು ಪ್ರಾರ್ಥನೆ ಮಾಡಿದ್ರಿ, ತಪಶ್ಚರ್ಯವನ್ನು ಮಾಡಿದ್ದಿ, ಅದಕ್ಕೋಸ್ಕರ ಅನುಗ್ರಹ ಮಾಡುವುದಕ್ಕೆ ನಾವು ಬಂದಿದ್ದೇವೆ. ಇವರು ಹೇಳಿದ ಮಾತನ್ನೇ ಅವರು ಪುನರುಚ್ಚಾರಣೆ ಮಾಡ್ತಾರೆ. ನೀವು ತಪೋವೀರ್ಯ ಸಮುತ್ಪನ್ನರು, ನಾರಾಯಣ ಗುಣಾತ್ಮಕರು ಅಂತ ನಾನು ಅಂದುಕೊಂಡಿದ್ದೇನೆ ಅಂತ. ಹೌದು ಅಂತಾರೆ. ತಪೋವೀರ್ಯ ಸಮುತ್ಪನ್ನಂ ನಾರಾಯಣ ಗುಣಾತ್ಮಕಂ ಸನತ್ಕುಮಾರ ಇತಿ ಯಃ ಶ್ರುತೋ ದೇವೇಶು ವೈ ಪುರಾ. ನಮಗೆ ಸನತ್ಕುಮಾರ ಅಂತ ಹೇಳ್ತಾರೆ. ತಪೋವೀರ್ಯದಿಂದ, ಬ್ರಹ್ಮದೇವರ ಒಂದು ವಿಶಿಷ್ಟವಾದ ತಪಸ್ಸಿನಿಂದ, ಅವರ ಅನುಗ್ರಹದಿಂದ ನಾವು ಹುಟ್ಟಿ ಬಂದವರು. ನಾರಾಯಣ ಗುಣಾತ್ಮಕರು, ಭಗವದ್ ಅನುಗ್ರಹದಿಂದ ಗುಣವನ್ನು ಪಡೆದವರು ನಾವು ಅಂತ. ಸನತ್ ಕುಮಾರ ಅಂತ. ಸನತ್ ಯಾವಾಗಲೂ ಕೂಡ ಕುಮಾರ, ಕುಮಾರರಂತೆ. ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಾದಿ ದೋಷಗಳು ಹೇಗೆ ಪುಟ್ಟ ಮಕ್ಕಳಿಗೆ ಇರೋದಿಲ್ಲ, ಆ ರೀತಿ ಇವರಿಗೆ ಎಂದಿಗೂ ಕಾಮಕ್ರೋಧ ಲೋಭಾದಿ ದೋಷಗಳಿಲ್ಲ ಅನ್ನುವ ಅರ್ಥದಲ್ಲಿ ಸನತ್ ಕುಮಾರ ಅಂತ. ಯಾವಾಗಲೂ ಕುಮಾರನಂತೆ ಅವರು. ಪೂರ್ವೇಶಾಮಪಿ ಪೂರ್ವಜಾಹ ಪಂಚಷಡ್ಢಾಯನರ್ಭಾಭಾಹ ಪೂರ್ವೇಶಾಮಪಿ ಪೂರ್ವಜಾಹ ಅಂತ ಭಾಗವತ ಹೇಳುತ್ತದೆ. 5-6 ವರ್ಷದ ಪುಟ್ಟ ಮಕ್ಕಳಂತ ಇರ್ತಾರೆ, ಆದರೆ ಅತ್ಯಂತ ಪ್ರಾಚೀನರು, ಬ್ರಹ್ಮದೇವರ ಪುತ್ರರವರು. ಆದರೆ ಆ ಪುಟ್ಟ ಬಾಲಕರಂತೆಯೇ ಇರ್ತಾರೆ, ಮನಸ್ಸು ಪುಟ್ಟ ಬಾಲಕರಂತೆಯೇ ಇರುತ್ತೆ, ನಿಷ್ಕಲ್ಮಶವಾದಂತಹ ಹೃದಯ. ಆದ್ದರಿಂದ ಅವರಿಗೆ ಸನತ್ಕುಮಾರರು ಎಂಬುದಾಗಿ ಹೇಳ್ತಾರೆ. ಇಲ್ಲಿ ನಾರಾಯಣ ಗುಣಾತ್ಮಕರು ಸನತ್ಕುಮಾರರು ಅಂತನ್ನುವುದಕ್ಕೆ ನಾರಾಯಣನ ಗುಣಗಳ ಸಾಕ್ಷಾತ್ ಸ್ವರೂಪರು ಅಂತ ತಿಳಿಯಬಾರದು. ಭಗವಂತನ ಗುಣಗಳು ಭಗವಂತನ ಸ್ವರೂಪ. ನಿಖಿಲಪೂರ್ಣ ಗುಣೈಕ ದೇಹಂ, ಭಗವಂತನ ಗುಣಗಳು ಭಗವತ್ ಸ್ವರೂಪ. ಹಾಗಾದರೆ ಭಗವಂತನ ಗುಣಗಳಿಗೆ ಸದೃಶವಾದಂತಹ ಗುಣಗಳು ಇವರ ಸ್ವರೂಪಭೂತವಾದದ್ದುಂಟು. ಗುಣಗುಣಿಗಳಿಗೆ ಅಭೇದವನ್ನು ಶ್ರೀಮದ್ ಆಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಆ ಮಾತನ್ನು ಇಲ್ಲಿ ಹೇಳ್ತಾರೆ. ನಾರಾಯಣ ಗುಣಾತ್ಮಕಂ, ನಾರಾಯಣನ ಅಧೀನವಾದ, ನಾರಾಯಣನಿಗೆ ನಾರಾಯಣನ ಗುಣಗಳಿಗೆ ಸದೃಶವಾದ ಗುಣಗಳ ಸ್ವರೂಪಭೂತರಾದವರು ಈ ಸನತ್ಕುಮಾರರು ಅಂತ. ಜೊತೆಗೆ ನಾರಾಯಣನ ಗುಣ ಅಂದರೆ ಅಪ್ರಧಾನ. ನಾರಾಯಣನಿಗೆ ಗುಣರಾದವರು, ದಾಸರಾದವರು ವಾಯುದೇವರು. ಆ ವಾಯುದೇವರೇ ಆತ್ಮ ಸ್ವಾಮಿಯಾಗಿ ಉಳ್ಳವರು. ನಾರಾಯಣನಿಗೆ ಪರಮಾತ್ಮನಿಗೆ ಗುಣ ಅಂದರೆ ದಾಸ. ಗುಣ ಅನ್ನುವುದಕ್ಕೆ ಶೇಷ ಅಂತ ಅರ್ಥ ಇದೆ. ಗುಣ ಗುಣಿ, ಶೇಷ ಶೇಷಿ ಅಂತ. ಹೀಗಾಗಿ ಗುಣ ಅಂದರೆ ಅಪ್ರಧಾನ, ಶೇಷ. ಆ ಶೇಷದೇವರೇ ಆತ್ಮ ಸ್ವಾಮಿಯಾಗಿದ್ದವರು ಸನತ್ಕುಮಾರರು ಅಂತ. ಯಾಕೆ ಅಂದರೆ ಸನತ್ಕುಮಾರರು ಅಂದರೆ ಕಾಮನಾವತಾರ. ಕಾಮನಿಗೆ ಲಯ ಶೇಷದೇವರಲ್ಲಿದೆ, ವಾರುಣಿಯ ದ್ವಾರ. ಹೀಗಾಗಿ ನಾರಾಯಣ ಗುಣಾತ್ಮಕ. ಆ ಶೇಷದೇವರನ್ನು ಸ್ವಾಮಿಯಾಗಿ ಪಡೆದವರು, ವಾಯುದೇವರನ್ನು ಸ್ವಾಮಿಯಾಗಿ ಪಡೆದವರು ಇವರು. ಆದ್ದರಿಂದ ನಾರಾಯಣ ಗುಣಾತ್ಮಕರು ಅಂತ. ಯಾವಾಗಲೂ ಭಗವಂತನ ಚಿಂತನೆ ಮಾಡುವುದರೊಳಗೇ ಇವರಿಗೆ ಆಸಕ್ತಿ. ಇವರ ಎಲ್ಲ ಇಂದ್ರಿಯಗಳು ದೇವರಲ್ಲಿ ಪ್ರವಣ. ಇವರು ಏನೇ ಭೋಗವನ್ನು ಮಾಡಿದರೂ ದೇವರಿಗೆ ಸಮರ್ಪಿತವಾದದ್ದನ್ನೇ ಸ್ವೀಕಾರ ಮಾಡೋದು. ಆದ್ದರಿಂದಲೂ ನಾರಾಯಣ ಗುಣಾತ್ಮಕರು ಅಂತ. ಗುಣ ಅನ್ನುವುದಕ್ಕೆ ಇಂದ್ರಿಯ, ಗುಣ ಅನ್ನುವುದಕ್ಕೆ ವಿಷಯಗಳು ಅಂತ ಅರ್ಥ ಇದೆ. ಗುಣ ಗುಣೇಶು ವರ್ತಂತೆ ಇತಿ ಮತ್ವಾನ ಸಜ್ಜತೆ. ಹೀಗಾಗಿ ನಾರಾಯಣ ಪ್ರವಣವಾದ ಗುಣ ಇಂದ್ರಿಯಗಳು, ನಾರಾಯಣನಿಗೆ ಸಮರ್ಪಿತವಾದಂತಹ ಗುಣ ಭೋಗ್ಯವಾದ ವಸ್ತುಗಳು, ಅವುಗಳನ್ನೇ ಇವರು ಸ್ವೀಕಾರ ಮಾಡ್ತಾರೆ. ಭೋಗ್ಯವಾದ ವಿಷಯಗಳನ್ನು ಆದತ್ತೆ. ಆದ್ದರಿಂದ ಆತ್ಮ ನಾರಾಯಣನಿಗೆ ಯಾವಾಗಲೂ ಸೇವೆಯನ್ನು ಮಾಡುವಂತಹ ಇಂದ್ರಿಯಗಳಿಗೆ ಇವರು ಆತ್ಮ ಸ್ವಾಮಿಯಾಗಿದ್ದಾರೆ. ಆದ್ದರಿಂದ ನಾರಾಯಣ ಗುಣಾತ್ಮಕ ಎಂಬುದಾಗಿ ನಾವು ಅರ್ಥವನ್ನು ಮಾಡಿಕೊಳ್ಳಬೇಕು. ಅಂತಹ ಮಹಾನುಭಾವರು ಇವರಂತಾರೆ, ಏತ್ವನ್ನೇ ಬ್ರಹ್ಮಣಃ ಪುತ್ರಾಃ ಯವೀಯಾಂಸಸ್ತುತೆ ಮಮ. ಇನ್ನು ಬ್ರಹ್ಮದೇವರ ಪುತ್ರರು ಇದ್ದಾರಲ್ಲ, ಮರೀಚಿ, ಅತ್ರಿ, ಅಂಗ್ಯರಸ್, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ, ಅವರೆಲ್ಲ ನಮಗಿಂತಲೂ ಚಿಕ್ಕವರು ಅಂತಾರೆ. ಅವರೆಲ್ಲ ಯವೀಯಾಂಸ, ಅವರಿಗೆಲ್ಲ ನಾವು ಹಿರಿಯರು, ಅವರೆಲ್ಲ ನಮಗೆ ಚಿಕ್ಕವರು ಎಂಬುದಾಗಿ ಇವರು ತಿಳಿಸಿಕೊಡ್ತಾರೆ. ನೋಡಿ, ಇಲ್ಲಿ
ಏತ್ವನ್ನೇ ಬ್ರಹ್ಮಣಃ ಪುತ್ರಾಃ ಯವೀಯಾಂಸಸ್ತು ತೇ ಮಮ ಭ್ರಾತರ ಸಪ್ತ ದುರ್ಧರ್ಷಾಃ ಅಂತ. ಆ 7 ಜನ ಋಷಿಗಳು ನಮಗಿಂತಲೂ ಚಿಕ್ಕವರು ಅಂತ. ಇಲ್ಲಿ ಈ ಸಪ್ತ ಯವೀಯಾಂಸ ಅಂದರೆ 7 ಜನ ಋಷಿಗಳು ನಮಗಿಂತಲೂ ಚಿಕ್ಕವರು ಅಂತ ಒಂದರ್ಥ. 7 ಜನ ಋಷಿಗಳು ಯವೀಯಾಂಸರು ನಮಗಿಂತಲೂ ಚಿಕ್ಕವರು. ಎಷ್ಟು ಚಿಕ್ಕವರು ಅಂದರೆ 7 ಕಕ್ಷೆಗಳಿಂದ ಚಿಕ್ಕವರು ಅಂತ ಅರ್ಥ. ಇಂದ್ರ ಕಾಮ ಇವರು 8ನೆಯ ಕಕ್ಷೆ, ಸನತ್ಕುಮಾರರು ಕಾಮನ ಅವತಾರ ಅಂದರೆ 8ನೆಯ ಕಕ್ಷೆ, ಮರೀಚಿ ಅತ್ರಿ ಅಂಗಿರಸ್ ಪುಲಸ್ತ್ಯ ಪುಲಹ ಕ್ರತು ವಸಿಷ್ಠ ಇವರು 16ನೆಯ ಕಕ್ಷೆ. ಮಧ್ಯದಲ್ಲಿ 7 ಕಕ್ಷೆಗಳು ಬಂತು. 7 ಕಕ್ಷೆಗಳಿಂದ ಯವೀಯಾಂಸಃ ಚಿಕ್ಕವರಾಗಿದ್ದಾರೆ ಈ 7 ಜನ ಋಷಿಗಳು ಅಂತ ಒಳಗಿನ ಆಂತರ್ಯ ಸನತ್ಕುಮಾರರಿಗೆ. ಅಂತಹ ಮಹಾನುಭಾವರು ಸನತ್ಕುಮಾರರು. ಅವರು ಹೇಳ್ತಾರೆ, ಹಿಂದೆ ಬ್ರಹ್ಮದೇವರು ಎಲ್ಲ ದೇವತೆಗಳ ಸೃಷ್ಟಿ ಮಾಡಿದರಂತೆ. ಆ ದೇವತೆಗಳ ಸೃಷ್ಟಿಯನ್ನು ಮಾಡಿದ ಮೇಲೆ ದೇವತೆಗಳೆಲ್ಲ ಬ್ರಹ್ಮದೇವರ ಪೂಜೆಯನ್ನು ಮಾಡಬೇಕಾಗಿತ್ತು. ಅವರೆಲ್ಲ ಪರಮ ಭಗವದ್ಭಕ್ತರೇ, ಮಹಾನುಭಾವರು ದೇವತೆಗಳು. ಆದರೆ ಸ್ವಲ್ಪ ಹೊತ್ತು ತಮ್ಮ ಪೂಜೆಯನ್ನು ತಾವು ಮಾಡಿಕೊಂಡರಂತೆ. ಅರ್ಥಾತ್ ತಮ್ಮ ಭೋಗದಲ್ಲಿ ತಮ್ಮ ವಿಹಾರದಲ್ಲಿ ತಾವು ಆಸಕ್ತರಾದರು. ಬ್ರಹ್ಮದೇವರಿಗೆ ಪರಮಾತ್ಮನಿಗೆ ಮಾಡಬೇಕಾದಂತಹ ಪೂಜೆಯನ್ನು ಸಲ್ಲಿಸದೇ ಇರುವಾಗ ಬ್ರಹ್ಮದೇವರಿಗೆ ಕೋಪ ಬಂತು. ಆಗ ಬ್ರಹ್ಮದೇವರು ಅವರೆಲ್ಲರಿಗೆ ಶಾಪವನ್ನು ಕೊಟ್ಟಿದ್ದಾರೆ. ಏನಂತ? ನೀವೆಲ್ಲ ಹೋಗಿ ನಿಮ್ಮ ಮಕ್ಕಳಿಗೆ ಹೋಗಿ ಪ್ರಶ್ನೆ ಕೇಳಿ ಅವರಿಂದ ಜ್ಞಾನ ಪಡೆಯುವಂತಾಗಲಿ ಅಂತ. ಇದೊಂದು ಶಾಪವೇ ಅಲ್ವಾ? ಮಹಾನುಭಾವರಾದ ದೇವತೆಗಳು ತಾವು ತಮ್ಮ ತಂದೆಯಾದ ಬ್ರಹ್ಮದೇವರ ಪೂಜೆಯನ್ನು ಮಾಡದೆ ಕೆಲ ಕಾಲ ಆತ್ಮ ಸಂಭಾವನೆಯಲ್ಲಿ ಆತ್ಮಪೂಜೆಯಲ್ಲಿ ರತರಾದದ್ದರಿಂದ ಬ್ರಹ್ಮದೇವರು ಶಾಪ ಕೊಡ್ತಾರಂತೆ. ಈ ರೀತಿ ನಿಮ್ಮ ತಂದೆಗೆ ನೀವು ಸರಿಯಾಗಿ ಗೌರವ ಸಲ್ಲಿಸಿಲ್ಲ, ಹಾಗಾದರೆ ನೀವು ನಿಮ್ಮ ಮಕ್ಕಳಿಂದ ಅವಮಾನಕ್ಕೆ ಗುರಿಯಾಗುವಂತೆ, ಅರ್ಥಾತ್ ಅವರಿಂದ ಜ್ಞಾನ ಪಡೆಯುವಂತೆ ಉಪದೇಶ ಪಡೆಯುವಂತೆ ಆಗಲಿ ಅಂತ ಶಾಪ ಕೊಟ್ಟಿದ್ದಾರೆ. ಈ ಮಾಡಿದ ಅಪರಾಧಕ್ಕೆ ಏನು ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕು ಅನ್ನೋದನ್ನು ನಾನು ಹೇಳೋದಿಲ್ಲ, ನಿಮ್ಮ ಮಕ್ಕಳಿಗೆ ಕೇಳಿ ಅಂತ. ಆಗ ಅವರು ಬಂದು ಮಕ್ಕಳಿಗೆ ಕೇಳ್ತಾರೆ. ಕಾಯಿಕವಾಗಿ ನಮಸ್ಕಾರ, ಪ್ರದಕ್ಷಿಣೆ ನಮಸ್ಕಾರಾದಿಗಳು, ಮಾನಸಿಕವಾಗಿ ಧ್ಯಾನ, ವಾಚನಿಕವಾಗಿ ಸ್ತೋತ್ರ, ಏನೇನು ಮಾಡಬೇಕು, ಯಾವ ತರಹದ ಸ್ತೋತ್ರ, ಯಾವ ತರಹದ ಧ್ಯಾನ, ಯಾವ ತರಹದ ದೈಹಿಕವಾದ ಕೈಂಕರ್ಯ ಸೇವೆಗಳನ್ನು ಮಾಡಿ ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಳ್ಳಬೇಕು ಅಂತ ತ್ರಿವಿಧವಾದ ಪ್ರಾಯಶ್ಚಿತ್ತಗಳನ್ನು ಮಕ್ಕಳು ಹೇಳ್ತಾರೆ ದೇವತೆಗಳಿಗೆ. ಪ್ರಾಯಶ್ಚಿತ್ತಗಳನ್ನೆಲ್ಲ ಹೇಳಿದ ಮೇಲೆ ಸುಮ್ಮನೆ ಕೂಡಬೇಕಲ್ಲ, ಅವರು ಹೋಗಿ ಬನ್ನಿ ಮಕ್ಕಳೇ ಅಂತ ಕರೀತಾರೆ. ತಮ್ಮ ತಂದೆಯ ಸ್ಥಾನದಲ್ಲಿದ್ದವರು ಅಂತಹ ಮಹಾನುಭಾವರು. ಅವರೆಲ್ಲ ಮರೀಚಿ ಅತ್ರಿ ಅಂಗಿರಸ್ ಇವರೆಲ್ಲರ ಮಕ್ಕಳವರೆಲ್ಲ. ಹೀಗಾಗಿ ದೇವತೆಗಳಿಗೆ ಮಕ್ಕಳಂತೆ ಇದ್ದವರು ದೇವತೆಗಳಿಗೆ ಪಿತೃಸ್ಥಾನದಲ್ಲಿದ್ದವರಿಗೆ ಹೇಳ್ತಾರೆ, ಮಕ್ಕಳೇ ಪ್ರಾಯಶ್ಚಿತ್ತ ಎಲ್ಲ ಚೆನ್ನಾಗಿ ಅರ್ಥ ಆಯ್ತಲ್ಲ, ಹೋಗಿ ಬನ್ನಿ ಅಂತ. ದೇವತೆಗಳಿಗೆ ಬಹಳಷ್ಟು ಕಸಿವಿಸಿ ಆಯಿತು. ಹೋಗಿ ಬ್ರಹ್ಮದೇವರಿಗೆ ಕೇಳ್ತಾರೆ, ಏನು ಬ್ರಹ್ಮದೇವರೇ ಇದು ನಮ್ಮ ಹಣೆ ಬರಹ, ಹೀಗಾಯ್ತಲ್ಲ, ಅವರು ನಮ್ಮನ್ನು ಮಕ್ಕಳು ಅಂತ ಕರೆದು ಬಿಟ್ರಲ್ಲ ಅಂತ. ಬ್ರಹ್ಮದೇವರಂದರು, ಏನು ತಪ್ಪಿಲ್ಲ ಅದರೊಳಗೆ ಅಂತ. ಕಾರಣ, ನೀವು ಜನ್ಮವನ್ನು ಕೊಟ್ಟ ಕಾರಣಕ್ಕೆ ತಂದೆ ಅಂತನಿಸಿಕೊಂಡಿದ್ದರೂ ಕೂಡ ಅವರು ನಿಮಗೆ ಜ್ಞಾನವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಒಂದರ್ಥದಲ್ಲಿ ಅವರು ತಂದೆಯೇ. ಯಾರು ಬ್ರಹ್ಮಜ್ಞಾನವನ್ನು ಮಾಡಿಕೊಂಡಿರ್ತಾರೋ, ಬ್ರಹ್ಮೋಪದೇಶವನ್ನು ಮಾಡ್ತಾರೋ ಅವರು ತಂದೆ ಇದ್ದ ಹಾಗೇನೆ. ಆದ್ದರಿಂದ ಅವರು ಹೇಳಿದ್ದು ತಪ್ಪಲ್ಲ. ನೀವು ಅವರಿಗೆ ಪಿತೃಗಳು, ಅವರು ನಿಮಗೆ ಪಿತೃಗಳು ಅಂತ. ಅನ್ಯೋನ್ಯಂ ಪಿತರೋ ಯೂಯಂ ತೇ ಚೈವೇತಿ ನ ಸಂಶಯ, ಯೂಯಂ ಶರೀರಕರ್ತಾರ ತೇ ತು ಜ್ಞಾನಪ್ರದಾತಾರ. ನೀವು ಶರೀರ ಕೊಟ್ಟವರು, ಅವರು ಜ್ಞಾನ ಕೊಟ್ಟವರು, ಪರಸ್ಪರವಾಗಿ ನೀವು ಪಿತೃಗಳಾಗಿದ್ದೀರಿ, ಯಾವುದೇ ಅಸಮಾಧಾನ ಬೇಡ ಅಂತ ಬ್ರಹ್ಮದೇವರು ಹೇಳಿ ಕಳಿಸಿದ್ದಾರೆ. ಆಗ ಆ ದೇವತೆಗಳು ಎಷ್ಟು ಪ್ರಾಮಾಣಿಕರು ನೋಡಿ. ಕೋಪಿಸಿಕೊಂಡು ಹೋದವರು ಮತ್ತೆ ಮಕ್ಕಳ ಹತ್ತಿರ ಬಂದು ಬ್ರಹ್ಮದೇವರು ಹೇಳಿದ್ದಾರೆ, ನೀವು ಪಿತೃಗಳಂತೆ, ನಾವು ಪಿತೃಗಳಂತೆ, ಆದ್ದರಿಂದ ಯಾವುದೇ ರೀತಿಯ ಬೇಸರ ಬೇಡ,
ನಮಗೆ ಯಾವುದೇ ತರಹದ ಅಸಮಾಧಾನ ಇಲ್ಲ. ಅಷ್ಟು ಮಾತ್ರ ಅಲ್ಲ, ನಾವು ಬ್ರಹ್ಮದೇವರ ಪೂಜೆಯನ್ನು ಮಾಡದೇ ಇದ್ದದ್ದಕ್ಕೆ ಏನು ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು ಅಂತ ನೀವು ಉಪದೇಶ ಮಾಡಿದ್ದೀರಲ್ಲ, ಆ ಕಾರಣಕ್ಕಾಗಿ ನಿಮಗೆ ನಾವು ವರ ಕೊಡ್ತೇವೆ. ಏನು ವರ? ಎಲ್ಲರೂ ನಿಮ್ಮ ಪೂಜೆಯನ್ನು ಮಾಡಬೇಕು. ನೀವು ಪಿತೃಗಳು ಅಂತ ಅನಿಸಿಕೊಳ್ಳಿ, ನಿಮಗೆ ಎಲ್ಲರೂ ಪೂಜೆಯನ್ನು ಮಾಡಬೇಕು. ಪೂಜೆ ಮಾಡಬೇಕು ಇಷ್ಟೇ ಅಲ್ಲ, ಮಾಡದಿದ್ದರೆ ಅವರಿಗೆ ಅನಿಷ್ಟವಾಗತ್ತೆ. ನಿಮ್ಮ ಪೂಜೆ ಮಾಡಿದರೆ ಮಾತ್ರ ಅವರ ಎಲ್ಲ ಇಷ್ಟಾರ್ಥಗಳು ಪೂರ್ಣವಾಗುತ್ತೆ. ಯಹ ಅನಿಷ್ಟವಾತು ಪಿತॄನ್ ಶ್ರಾದ್ದೈ ಕ್ರಿಯಾ ಕಾಶ್ಚಿತ್ ಕರಿಷ್ಯತಿ ರಾಕ್ಷಸಾಹ ದಾನವಾನಾಗಾಹ ಫಲಂ ಪ್ರಾಪ್ಸ್ಯಂತಿ ತಸ್ಯ ತತ್. ಪಿತೃದೇವತೆಗಳ ಪೂಜೆಯನ್ನು ಮಾಡದೆ ಬೇರೆ ಸತ್ಕಾರ್ಯಗಳನ್ನು ಮಾಡಿದರೆ ಆ ಫಲವನ್ನು ರಾಕ್ಷಸರು, ದಾನವರು, ಇವರೆಲ್ಲ ನಾಗಗಳು ಸ್ವೀಕಾರ ಮಾಡಿಕೊಂಡು ಹೋಗಲಿ, ಅವರಿಗೆ ಆ ಫಲ ಸಿಗೋದು ಬೇಡ. ನಿಮ್ಮ ಪೂಜೆಯನ್ನು ಮಾಡಲೇಬೇಕು. ಅದಕ್ಕಾಗಿಯೇ ದೇವತಾ ಕಾರ್ಯ ಮಾಡುವಾಗಲೂ ಪಿತೃದೇವತೆಗಳ ಸ್ಮರಣೆ, ಅವರ ಪೂಜೆ ಇರುತ್ತೆ. ಶ್ರಾದ್ದಾದಿ ಕರ್ಮಗಳನ್ನು ಮಾಡುವ ಸಂದರ್ಭದಲ್ಲಿ ಅಂತೂ ವಿಶೇಷವಾಗಿ ಪಿತೃಗಳ ಪೂಜೆ ಎನ್ನುವುದು ನಡೆದು ಬಂದದ್ದಿದೆ. ಈ ರೀತಿ ನೀವು ಆ ಎಲ್ಲ ಪಿತೃಗಳಿಗೆ, ಅವರವರ ಪಿತೃಪಿತಾಮಹ ಪ್ರಪಿತಾಮಹಾದಿಗಳಿಗೆ ನೀವು ಸಂತೋಷಪಡಿಸಬೇಕು. ನಿಮ್ಮ ಆರಾಧನೆಯನ್ನು ಮಾಡುತ್ತಾರೆ. ನೀವು ಆ ಜೀವರಾಶಿಗಳ ಪಿತೃಪಿತಾಮಹ ಪ್ರಪಿತಾಮಹಾದಿಗಳು ಯಾವ ಯೋನಿಯಲ್ಲಿ ಹೇಗೆ ಇರ್ತಾರೋ ಆ ಯೋನಿಯಲ್ಲಿದ್ದ ಅವರಿಗೆ ಆ ರೀತಿಯಲ್ಲಿ ಆಹಾರವನ್ನು ಒದಗಿಸಿ ಸುಖವನ್ನು ನೀಡಬೇಕು. ಅವರೆಲ್ಲ ಆ ಸೋಮನಿಗೆ ವಿಶೇಷವಾಗಿ ಸಂತೋಷವನ್ನು ನೀಡುತ್ತಾರೆ, ಸೋಮನಿಗೆ ಅಭಿವೃದ್ಧಿಯನ್ನು ಉಂಟು ಮಾಡುತ್ತಾರೆ. ಆ ಸೋಮನಿಂದ ಸಮಸ್ತವಾದ ಜಗತ್ತಿಗೆ ಕ್ಷೇಮವಾಗ್ತದೆ ಎಂಬುದಾಗಿ ದೇವತೆಗಳು ಪಿತೃಗಳಿಗೆ ವರವನ್ನು ಕೊಟ್ಟಿದ್ದಾರೆ. ತೇಭ್ಯ ಪುಷ್ಟಿಂ ಪ್ರಜಾಶ್ಚೈವ ದಾಸ್ಯಂತಿ ಪಿತರಃ ಸದಾ. ಯಾರು ಶ್ರಾದ್ದವನ್ನು ಮಾಡಿ ಪಿತೃಗಳಿಗೆ ಸಂತೋಷ ಪಡುತ್ತಾರೆ ಅವರಿಗೆ ಉತ್ತಮವಾದ ಪುಷ್ಟಿ, ಉತ್ತಮವಾದ ಸಂತಾನ ಎಲ್ಲವನ್ನೂ ಕೊಟ್ಟು ಅನುಗ್ರಹವನ್ನು ಮಾಡುತ್ತಾರೆ ಎಂಬುದಾಗಿ ದೇವತೆಗಳು ಪಿತೃಗಳಿಗೆ ವರವನ್ನು ಕೊಟ್ಟಿದ್ದಾರೆ. ಹೀಗೆ ಅವರಿಬ್ಬರು ಪರಸ್ಪರ ಪಿತೃಭಾವವನ್ನು ಹೊಂದಿದ್ದಾರೆ ಅಂತ ತಿಳಿಸಿಕೊಡ್ತಾರೆ. ಮುಂದೆ ಮಾರ್ಕಾಂಡೇಯರು ಸನತ್ಕುಮಾರರಿಗೆ ಪ್ರಶ್ನೆ ಮಾಡುತ್ತಾರೆ, ಎಷ್ಟು ಜನ ಪಿತೃಗಳಿದ್ದಾರೆ, ಪಿತೃಗಣಗಳು ಎಷ್ಟಿವೆ, ಎಲ್ಲಿರುತ್ತಾರವರು, ಹೇಗೆ ಅವರ ಕಾರ್ಯ, ಅವರ ಮಹತ್ವ ಏನು, ಅವರ ಇತಿಹಾಸ ಏನು, ಸ್ವಲ್ಪ ತಿಳಿಸಿಕೊಡಿ ಅಂತ ಮಹಾನುಭಾವರಾದ ಸನತ್ಕುಮಾರರು ಉಪದೇಶವನ್ನು ಮಾಡ್ತಾ ಇದ್ದಾರೆ. 7 ಜನ ಸಪ್ತ ಪಿತೃಗಣಗಳಿವೆ. ಅದರಲ್ಲಿ ಪ್ರತ್ಯಕ್ಷವಾಗಿ ಕಾಣುವ ಶರೀರವನ್ನು ಪಡೆದಂತಹ ಮೂರ್ತರಾದ 4 ಗಣಗಳು, ಅಮೂರ್ತವಾದ ಗಣಗಳು 4. ಸುಕಾಲ, ಆಂಗಿರಸ, ಸುಸ್ವಧ, ಸೋಮಪ ಅಂತ 4 ಜನ ಉತ್ತಮವಾದ ಕರ್ಮದಿಂದ ಬಂದಂತಹ ದಿವ್ಯವಾದ ಶರೀರವನ್ನು ಪಡೆದವರು, ಮೂರ್ತರಾಗಿದ್ದವರು. ಇನ್ನು ಅದೃಶ್ಯರಾಗಿದ್ದವರು, ಅಮೂರ್ತವಾಗಿ ಇದ್ದವರು, ಅಮೂರ್ತ ಶರೀರದಲ್ಲಿದ್ದವರು 3 ಜನ, ವೈರಾಜ, ಅಗ್ನಿಶ್ವಾತ್ತ, ಬರ್ಹಿಷದ ಅಂತ. ಒಟ್ಟು 7 ಗಣಗಳಲ್ಲಿ ಈ ಪಿತೃಗಳಿದ್ದಾರೆ ಅಂತ ತಿಳಿಸಿಕೊಡ್ತಾರೆ. ಇದರಲ್ಲಿ ಮೊದಲನೆಯದಾಗಿ ವಿರಾಜ ಎಂಬ ಪ್ರಜಾಪತಿಯಿಂದ ಹುಟ್ಟಿದಂಥವರು ವೈರಾಜರು ಅಂತ ಅವರು ಪ್ರಸಿದ್ಧರಾಗಿದ್ದಾರೆ. ಇವರು ಮಹಾನುಭಾವರು, ಮಹಾತಪಸ್ವಿಗಳು, ಮಹಾಯೋಗಿಗಳು, ವಿರಾಜ ಪ್ರಜಾಪತಿಯ ಪುತ್ರರು. ಆದರೆ ಯಾವುದೋ ಒಂದು ಪ್ರಾರಬ್ಧ ಕರ್ಮವಶಾತ್ ತಮ್ಮ ಯೋಗದಿಂದ ಭ್ರಷ್ಟರಾಗಿರ್ತಾರೆ. ಎಷ್ಟೋ 1000 ವರ್ಷಗಳವರೆಗೆ ತಪಶ್ಚರ್ಯ ಮಾಡಿ ಪುನಃ ಆ ಯೋಗ ಸಾಮರ್ಥ್ಯವನ್ನು ಪಡೆದು, ಬ್ರಹ್ಮಜ್ಞಾನವನ್ನು ಪಡೆದು, ಉತ್ತಮವಾದಂತಹ ಸಾಂಖ್ಯ, ಶುದ್ಧವಾದಂತಹ ಸಾಕ್ಷಾತ್ ಕಪಿಲನಾಮಕ ಪರಮಾತ್ಮನಿಂದ ರಚಿತವಾದಂತಹ ಶುದ್ಧವಾದ ಸಾಂಖ್ಯ ತತ್ವಜ್ಞಾನ ಏನಿದೆ, ಆ ತತ್ವಜ್ಞಾನವನ್ನು ಪಡೆದುಕೊಂಡು ಅವರೆಲ್ಲ ಮೋಕ್ಷವನ್ನು ಮುಂದೆ ಪಡೀತಾರೆ. ಆದರೆ ಈಗ ಮಾತ್ರ ತಾತ್ಕಾಲಿಕವಾಗಿ ಅವರು ಕರ್ಮವಶಾತ್ ಯೋಗಭ್ರಷ್ಟರಾಗಿದ್ದಾರೆ. ಆದರೆ ಮಹಾತಪಸ್ವಿಗಳು, ಮಹಾಜ್ಞಾನಿಗಳು, ಮಹಾನುಭಾವರು ಎಂಬುದಾಗಿ ಅವರ ಬಗ್ಗೆ ತಿಳಿಸಿಕೊಡ್ತಾರೆ. ಏತೇ ಸ್ಯುಃ ಪಿತರಸ್ತಾತ್ ಯೋಗಿನಾಂ ಯೋಗವರ್ಧನಾಃ ಆಪ್ಯಾಯಯಂತಿಯೇ ಪೂರ್ವಂ ಸೋಮಂ ಯೋಗಬಲೇನ ಚ. ಇವರೆಲ್ಲ ವಿಶೇಷವಾಗಿ ಯೋಗಿಗಳಿಗೆ ಯೋಗ ಸಾಮರ್ಥ್ಯವನ್ನು ನೀಡುವವರು,
ಸೋಮನಿಗೂ ತಮ್ಮ ಯೋಗ ಬಲದಿಂದ ಸಂತೋಷವನ್ನು ಕೊಡುವವರು, ಸೋಮನ ಕಲೆಯನ್ನು ಪೂರ್ಣಗೊಳಿಸುವವರು. ಅಂತಹ ಮಹಾನುಭಾವರು ಇವರು, ಸಾಮಾನ್ಯರಲ್ಲ. ಇವರಿಗೆ ಒಬ್ಬಳು ಮಾನಸೀ ಕನ್ಯಾ, ತಮ್ಮ ಮನಸ್ಸಿನಿಂದಲೇ ಒಂದು ಕನ್ಯೆಯನ್ನು ಸೃಷ್ಟಿ ಮಾಡಿದ್ದಾರೆ. ವೈರಾಜ ಎಂಬ ಹೆಸರಿನ ಪಿತೃಗಳು ಅಮೂರ್ತರಾದ ಪಿತೃಗಳಿವರು. ಅಮೂರ್ತ ಶರೀರದಲ್ಲಿರುವಂತಹ, ಕಾಣದೇ ಇರುವಂತಹ ಈ ಮಹಾನುಭಾವರು ಮಾನಸೀ ಕನ್ಯೆಯನ್ನು ಸೃಷ್ಟಿ ಮಾಡಿದ್ದಾರೆ. ಅವಳಿಗೆ ಹೆಸರು ಮೇನಾ ಅಂತ. ಆ ಮೇನಾ ಎಂಬ ಕನ್ಯೆಯನ್ನು ಹಿಮಾಲಯಕ್ಕೆ ಅಭಿಮಾನಿ ದೇವತೆ ಹಿಮಾಲಯ ಅವನಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ಅಲ್ಲಿ ಹುಟ್ಟಿದವನೇ ಮೈನಾಕ ಅಂತ. ಮೈನಾಕ ಎಂಬ ಪರ್ವತಕ್ಕೆ ಅಭಿಮಾನಿ ದೇವತೆ ಮೈನಾಕ. ಅವನು ಈ ಎಲ್ಲ ವೈರಾಜ ಎಂಬ ಪಿತೃಗಳ ಮಾನಸ ಕನ್ಯೆಯಾದ ಮೇನೆಯಲ್ಲಿ ಹಿಮಾಲಯ ಅಭಿಮಾನಿ ದೇವತೆಯಿಂದ ಜನಿಸಿದವನೇ ಮೈನಾಕ. ಆ ಮೈನಾಕ ಪರ್ವತಕ್ಕೆ ಅಭಿಮಾನಿಯಾದ ಮೈನಾಕನೇ ಹನುಮಂತ ದೇವರಿಗೆ ಪ್ರಾರ್ಥನೆ ಮಾಡಿದ್ದು. ಹನುಮಂತ ದೇವರು ಮಹೇಂದ್ರ ಪರ್ವತದಿಂದ ಲಂಕಾಪಟ್ಟಣಕ್ಕೆ ಹಾರುವಂತಹ ಸಂದರ್ಭದಲ್ಲಿ ಇಲ್ಲಿ ವಿಶ್ರಾಂತಿಯನ್ನು ಪಡೆದು ತಾವು ಮುಂದೆ ಹೋಗಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡದ್ದು. ಅವರಿಗೆ ಯಾವುದೇ ರೀತಿಯಾದಂತಹ ಶ್ರಮ ಇಲ್ಲ. ನೈವಾತ್ರ ವಿಶ್ರಮಣಮೈಚ್ಛದ ವಿಶ್ರಮೋಸೌ ನಿಸ್ಸೀಮ ಪೌರುಷ ಬಲಸ್ಯ ಕುತಶ್ರಮೋಸ್ಯ. ಇವರಿಗೆ ಇಂದ್ರದೇವರು ಎಲ್ಲ ಪರ್ವತಗಳ ರೆಕ್ಕೆಗಳನ್ನು ಕತ್ತರಿಸುವಾಗ ವಾಯುದೇವರು ಈ ಮೈನಾಕ ಪರ್ವತದ ಮೇಲೆ ವಿಶೇಷವಾದ ಪ್ರೀತಿಯಿಂದ ಅವನು ಮಾಡಿದ ಪ್ರಾರ್ಥನೆಗೆ ಅನುಗುಣವಾಗಿ ಅವನನ್ನು ಸುರಕ್ಷಿತವಾಗಿ ಇಲ್ಲಿಟ್ಟಿರ್ತಾರೆ ಸಮುದ್ರದಲ್ಲಿ ಅನ್ನೋದಕ್ಕೋಸ್ಕರ ಆ ಉಪಕಾರದ ಸ್ಮರಣೆ ಮಾಡೋಣ ಅಂತ ಮೈನಾಕ ಹನುಮಂತ ದೇವರಿಗೆ ಸ್ವಲ್ಪ ಹೊತ್ತು ನಮ್ಮಲ್ಲಿ ವಿಶ್ರಮಿಸಿ ಹೋಗಬೇಕು ಅಂತ, ಶ್ರಮವೇ ಇಲ್ಲ ವಿಶ್ರಾಂತಿ ಯಾಕೆ ಅಂತ ಹನುಮಂತ ದೇವರು, ಆದರೆ ಅವನಿಗೆ ಆಲಿಂಗನವನ್ನು ಕೊಟ್ಟು ಅನುಗ್ರಹವನ್ನು ಮಾಡಿ ಹೋಗಿದ್ದಾರೆ ಎನ್ನುವುದನ್ನು ನಾವು ತಿಳಿಯಬೇಕು. ಆ ರೀತಿ ಆ ಮೈನಾಕ ಪರ್ವತದ ಅಭಿಮಾನಿ ದೇವತೆ, ಅವನ ಹೆಸರು ಮೈನಾಕ. ಮೈನಾಕನ ಮಗ ಕ್ರೌಂಚ ಅಂತ. ಆ ಕ್ರೌಂಚ ಅಂತೂ ಒಂದು ಪರ್ವತ ಇದೆ. ಆ ಪರ್ವತಾಭಿಮಾನಿ ದೇವತೆ ಈ ಮೈನಾಕನ ಮಗ. ಹಿಮಾಲಯ ಅವನ ಮಗ ಮೈನಾಕ, ಮೈನಾಕದ ಮಗ ಕ್ರೌಂಚ ಅಂತ. ಈ ರೀತಿ ಇವರ ಪರಂಪರೆ. ಇದಕ್ಕೆ ಮೂಲ ಆ ಮೇನ. ಆ ಮೇನ ತಿಸ್ರಃ ಕನ್ಯಾಸ್ತು ಮೇನಾಯಾಂ ಜನಯಾಮಾಸ ಶೈಲರಾಟ್. ಮೈನಾಕ ಇವನು ಗಂಡು ಮಗ, ಇನ್ನು 3 ಜನ ಹೆಣ್ಣು ಮಕ್ಕಳಾಗಿದ್ದಾರೆ. ಆ ಮೇನೆಯಲ್ಲಿ ಹಿಮಾಲಯನಿಂದ 3 ಜನ ಹೆಣ್ಣು, ಅಪರ್ಣ, ಏಕಪರ್ಣ, ಏಕಪಾಟಲ ಅಂತ 3 ಜನ. ಆ ಏಕಪರ್ಣ ಅಂತನ್ನುವ ಮಗಳು ಹೆಸರಿಗೆ ತಕ್ಕಂತೆ ಇದ್ದಳು. ಅವಳು ಎಂಥ ನಿಷ್ಠುರವಾದ ತಪಸ್ಸು ಅವಳದು ಅಂದರೆ ಏಕಪರ್ಣ. ಆಹಾರಂ ಏಕಪರ್ಣೇನ ಏಕಪರ್ಣ ಸಮಾಚರತ್. ಒಂದೇ ಎಲೆಯನ್ನು ತಿಂದು ತಪಸ್ಸು ಮಾಡ್ತಾ ಇದ್ಲು. ಏನೂ ಆಹಾರ ಇಲ್ಲ, ದಿನಕ್ಕೆ 1 ಎಲೆ ತಿನ್ನೋದಷ್ಟು. ಏಕಪರ್ಣ ಅಂತ ಅವಳ ಹೆಸರು. ಇನ್ನೊಬ್ಬಳು ಏಕಪಾಟಲ. ಪಾಟಲ ಪುಷ್ಪ ಅಂತ ಒಂದು ಹೂವು. ಆ ಒಂದು ಹೂವನ್ನು ಮಾತ್ರ ಸ್ವೀಕಾರ ಮಾಡಿ ಅವಳು ದಿನಕ್ಕೆ 1 ಹೂವು ಅಷ್ಟೆ. ಹಾಗೆ ತಪಶ್ಚರ್ಯವನ್ನು ಮಾಡಿದವಳು ಏಕಪಾಟಲ ಅಂತ. ಇನ್ನು ಅಪರ್ಣ, ಪಾರ್ವತೀದೇವಿ ಮಹಾನುಭಾವಳು. ಅಪರ್ಣ ಪಾರ್ವತಿ ದುರ್ಗಾ. ಆ ಅಪರ್ಣ ಹೆಸರೇ ಹೇಳುವಂತೆ ಏನೂ ಇಲ್ಲ, ಹೂವು ಇಲ್ಲ, ಎಲೆನೂ ಇಲ್ಲ. ಅಪರ್ಣ ನಿರಾಹಾರ ಉಪವಾಸವನ್ನು ಮಾಡಿ ತಪಸ್ಸನ್ನು ಮಾಡುವಂತಹ ಮಹಾನುಭಾವಳು ಪಾರ್ವತೀದೇವಿ. ಆ ಪಾರ್ವತೀದೇವಿ ಇಷ್ಟು ನಿಷ್ಠುರವಾದ ಉಪವಾಸವನ್ನು ಮಾಡುವುದನ್ನು ನೋಡಿ ಮೇನಾದೇವಿಗೆ ಸಹಿಸಿಕೊಳ್ಳೋದಕ್ಕಾಗದೆ, ಸಾಕು ತಪಸ್ಸನ್ನು ಮುಗಿಸು ಬೇಗ ಅಂತ ಊ ಮಾ ಅಂತ ಹೇಳ್ತಾರೆ. ಊ ಅಂತ ಆ ದುಃಖದಿಂದ ಜೋರಾಗಿ ಸಂಬೋಧನೆ. ಮಾ ಅಂದರೆ ಬೇಡ, ಊ ಮಾ, ಸಾಕು ತಪಸ್ಸನ್ನು ನಿಲ್ಲಿಸು ಅಂತ. ಅವಳಿಗೆ ಹಾಗೇ ಹೆಸರು ಬಿತ್ತು ಮುಂದೆ ಉಮಾ ಅಂತ. ಉಮಾದೇವಿ ಅಂತ ಅವಳಿಗೆ ಹೆಸರಾಯಿತು. ಉ ಮಾ ಇತಿ ನಿಷೇಧಂತಿ ಮಾತೃ ಸ್ನೇಹೇನ ದುಃಖಿತ ಉಮೇತ್ಯೇ ವಾಭವತ್ಖ್ಯಾತ ತ್ರಿಶಲೋಕೇಶು ಸುಂದರಿ. ಅಪರ್ಣ ಅಂತ ಅವಳ ಹೆಸರು. ಏನೂ ಇಲ್ಲದೆ ಉಪವಾಸ ಮಾಡಿದ್ದಕ್ಕೆ, ನಿರಾಹಾರ ಉಪವಾಸ ಮಾಡಿದ್ದಕ್ಕೆ. ಆದರೆ ತಾಯಿ ಉಮಾ ಅಂತ ಹೇಳಿದ್ದಕ್ಕೆ ಅವಳಿಗೆ ಉಮಾ ಅಂತನ್ನುವ ಹೆಸರು ಬಂತು. ಇವರೆಲ್ಲರೂ ಹೇಗಿದ್ದರು ಅಂದರೆ, ಹೆಣ್ಣು ಮಕ್ಕಳು ಅಂತಂದರೆ ಸುಮ್ಮನೆ ಏನೋ
ಆಟ ಆಡಿಕೊಂಡಿದ್ದವರಲ್ಲ ಇವರು. ತಪಶ್ಶರೀರಾಸ್ತಾ ಸರ್ವ, ಇಂತಹ ಘೋರವಾದ ತಪಸ್ಸನ್ನು ಮಾಡಿ ಪರಮ ಪವಿತ್ರವಾದ ಶರೀರವನ್ನು ಪಡೆದವರು, ಯೋಗ ಸಾಮರ್ಥ್ಯವನ್ನು ಪಡೆದವರು, ಬ್ರಹ್ಮಜ್ಞಾನವನ್ನು ಪಡೆದವರು. ತಿಸ್ರೋ ಯೋಗಬಲಾನ್ವಿತಾ ಸರ್ವಾಶ್ಚ ಬ್ರಹ್ಮವಾದಿನ್ಯ ಸರ್ವಾಶ್ಚೈವೋರ್ಧ್ವರೇತಸಃ. ಅಂತಹ ನೈಷ್ಠಿಕವಾದ ಒಂದು ಬ್ರಹ್ಮಚರ್ಯವನ್ನು ಮುಂದೆ ಮದುವೆ ಮಾಡಿಕೊಂಡಿದ್ದಾರೆ. ಆದರೆ ಮದುವೆಯಾಗುವವರೆಗೆ ಅಷ್ಟು ಬ್ರಹ್ಮಚರ್ಯವನ್ನು ಪರಿಪಾಲನೆ ಮಾಡಿದಂತಹ ಮಹಾನುಭಾವರು ಇವರೆಲ್ಲ. ಉಮಾತಾಸಾಂ ವರಿಷ್ಠಾಚ ಜ್ಯೇಷ್ಠಾಚ ವರವರ್ಣಿನಿ, ಇವರೆಲ್ಲರಲ್ಲಿ ಶ್ರೇಷ್ಠಳಾದವಳು ಗುಣಗಳಿಂದಲೂ ಹಾಗೂ ವಯಸ್ಸಿನಿಂದಲೂ ಉತ್ತಮಳಾದವಳು ಉಮಾದೇವಿ ಅಂತ ಹೇಳ್ತಾರೆ. ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ, ಉಮಾ ಸುಪರ್ಣೀಚ ಮಹತ್ತತ್ವಗತಂ ಹರಿಂ ಅಂತ. ಪರಮಾತ್ಮನ ಉಪಾಸನೆ ಬ್ರಹ್ಮವಾದಿನ್ಯ ಅಂತಾರೆ. ಆ ಪರಮಾತ್ಮನನ್ನು ವೇದಾದಿ ಸಚ್ಛಾಸ್ತ್ರಗಳನ್ನು ತಿಳಿದವರು ಅಂತ ಮಾತ್ರ ಅಲ್ಲ, ಆ ಪರಬ್ರಹ್ಮನ ಉಪಾಸನೆಯನ್ನೂ ಮಾಡುವರು. ಎಲ್ಲಿವರೆಗೆ ಅಂತ 10 ಕೋಟಿ ಯೋಜನದವರೆಗೆ. ಬ್ರಹ್ಮಾಂಡ 50 ಕೋಟಿ ಯೋಜನವಾದರೆ ಅದರ ಹೊರಗೆ 10 ಕೋಟಿ ಯೋಜನದವರೆಗೆ ವಿಸ್ತೀರ್ಣವಾಗಿ ಹರಡಿದ ಮಹತ್ತತ್ವದ ಆವರಣದಲ್ಲೆಲ್ಲ ತುಂಬಿಕೊಂಡಂತಹ ಪರಮಾತ್ಮನ ಉಪಾಸನೆಯನ್ನು ಮಾಡಿ ದರ್ಶನವನ್ನು ಮಾಡಿಕೊಳ್ಳುವ ಮಹಾನುಭಾವರು ಉಮಾದೇವಿಯರು. ಆ ರೀತಿಯಾಗಿ ತಿಳಿಸಿಕೊಡ್ತಾರೆ. ಪರಮಾತ್ಮನನ್ನು ಅನಂತ ಗುಣಗಳಿಂದ ಉಪಾಸನೆ ಮಾಡುತ್ತಾರೆ ರುದ್ರದೇವರು. ಅಂತಹ ರುದ್ರದೇವರಿಗಿಂತಲೂ ಸ್ವಲ್ಪ ಕಡಿಮೆಯಾದರೂ ಪರಮಾತ್ಮನನ್ನು ಅನಂತ ಗುಣಗಳಿಂದ ಸರ್ವವೇದೋಕ್ತವಾದಂತಹ ಗುಣಗಳ ಉಪಾಸನೆಯನ್ನು ಮಾಡದೇ ಇದ್ದರೂ ಕೂಡ ಅನಂತ ಗುಣಗಳ ಉಪಾಸನೆಯನ್ನು ಮಾಡುತ್ತಾಳೆ. ಪರಮಾತ್ಮನ ಅನಂತ ರೂಪಗಳನ್ನು, ಸಕಲ ವೇದೋಕ್ತವಾಗಿರುವಂತಹ ಅವತಾರಗಳನ್ನು, ರೂಪಗಳನ್ನು ಉಪಾಸನೆ ಮಾಡುತ್ತಾಳೆ ಮಹಾನುಭಾವಳು ಉಮಾದೇವಿ ಎಂಬುದಾಗಿ ಅನುವ್ಯಾಖ್ಯಾನದಲ್ಲಿ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ. ಆ ರೀತಿ ಮಹಾನುಭಾವಳಾದ ಉಮಾದೇವಿ ರುದ್ರದೇವರನ್ನು ಮದುವೆಯಾಗಿದ್ದಾಳೆ. ಏಕಪರ್ಣ ಇವಳು ಅಸಿತ ಎಂಬ ಋಷಿಗಳನ್ನು ಮದುವೆಯಾಗಿದ್ದಾಳೆ. ಏಕಪಾಟಲ ಅನ್ನುವವಳು ಜೈಗೀಷವ್ಯರನ್ನು, ರುದ್ರಾಂಶ ಸಂಭೂತರಾದ ಜೈಗೀಷವ್ಯರನ್ನು ಮದುವೆಯಾಗಿದ್ದಾಳೆ. ಈ ರೀತಿ 3 ಜನರನ್ನು ಮದುವೆಯಾಗಿದ್ದಾರೆ ಅಂತ. ಇಷ್ಟು ವೈರಾಜ ಎಂಬ ಪಿತೃಗಳು, ಆ ಪಿತೃಗಳಿಂದ ಹುಟ್ಟಿದ ಮಾನಸಿ ಕನ್ಯೆ, ಅವಳ ಸಂತತಿ ಮೇನಾ, ಅವಳ ಸಂತತಿ, ಇಷ್ಟನ್ನು ನಿರೂಪಣೆ ಮಾಡಿದ್ದಾರೆ. ಇನ್ನು ಮುಂದೆ ಅಮೂರ್ತರಾದ 3 ತರಹದ ಪಿತೃಗಳಲ್ಲಿ, 3 ಗಣಗಳಲ್ಲಿ 2ನೆಯ ಗಣವನ್ನು ಹೇಳ್ತಾರೆ, ಅಗ್ನಿಶ್ವಾತ್ತ. ಅಗ್ನಿಷು ಆತ್ತಾಹ, ಅಗ್ನಿಯಿಂದ ಮಾಡುವ ಏನೆಲ್ಲ ಕಾರ್ಯಗಳಿವೆ ಅವುಗಳಲ್ಲಿ ಇವರು ವಿಶಿಷ್ಟವಾಗಿ ಆ ಪಿತೃಸಂಬಂಧಿಯಾದ ಯಜ್ಞಗಳಲ್ಲಿ ಮತ್ತು ಇವರಿಗೆ ಆಹುತಿಗಳನ್ನು ಸಮರ್ಪಣೆ ಮಾಡ್ತಾರೆ. ಆದ್ದರಿಂದ ಇವರು ಆತ್ತರು ಅಂದರೆ ಸ್ವೀಕೃತರು. ಅಗ್ನಿಷು ಆತ್ತರಾದದ್ದರಿಂದ ಅಗ್ನಿಶ್ವಾತ್ತ ಅಂತನಿಸಿಕೊಂಡಂತಹ ಮಹಾನುಭಾವರು. ಇವರೂ ಕೂಡ ಸಾಮಾನ್ಯರಲ್ಲ, ಮರೀಚಿಯ ಮಕ್ಕಳಿವರಲ್ಲ. ಮರೀಚಿ ಋಷಿಗಳ ಮಕ್ಕಳು, ಉತ್ತಮವಾದ ತೇಜಸ್ಸಿನಿಂದ ಸಂಪನ್ನರಾದವರು, ಮಹಾಜ್ಞಾನಿಗಳು. ಇವರಿಗೂ ಒಬ್ಬಳು ಮಾನಸಿ ಕನ್ಯೆ, ಅಚ್ಛೋದ ಅಂತ ಅವಳ ಹೆಸರು. ಅವಳು ನೋಡಿ, ಹಿಂದಿನ ಪಿತೃಗಳ ಮಾನಸಿ ಕನ್ಯೆ ಅವಳೊಂದು ಪರ್ವತದ ಅಭಿಮಾನಿ ದೇವತೆಯ ಮಡದಿಯಾದರೆ ಇವಳು ಒಂದು ನದಿಗೆ ಅಭಿಮಾನಿ ದೇವತೆಯಾಗ್ತಾಳೆ. ಅಚ್ಛೋದ ನಾಮ ನಿಮ್ನಗ. ಇವಳಿಂದ ಒಂದು ಅಚ್ಛೋದ ಅನ್ನುವ ಸರೋವರವೂ ಕೂಡ ನಿರ್ಮಾಣವಾಗ್ತದೆ ಅಂತ ಹೇಳ್ತಾರೆ. ಆದರೆ ಇವಳ ಜೀವನದಲ್ಲಿ ಒಂದು ವಿಶಿಷ್ಟವಾದ ಘಟನೆ ನಡೆಯಿತು. ಇವರು ಅಮೂರ್ತರು, ಕಾಣಿಸೋದಿಲ್ಲ ಕಣ್ಣಿಗೆ. ಮಗಳನ್ನು ಹುಟ್ಟಿಸಿದ್ದಾರೆ, ತಮ್ಮ ಮನಸ್ಸಿನಿಂದ, ತಪಸ್ಸಿನಿಂದ, ವರ್ಚಸ್ಸಿನಿಂದ ಇವಳನ್ನು ಹುಟ್ಟಿಸಿದ್ದಾರೆ. ಆದರೆ ತಂದೆಯ ದರ್ಶನವೇ ಇಲ್ಲ ಇವರಿಗೆ, ಕಾಣಿಸೋದಿಲ್ಲ. ತಂದೆ 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 ಅಪ್ಪ ಎಲ್ಲಿ ಹುಡುಕ್ತಾಳೆ, ಕಾಣಿಸೋದಿಲ್ಲ. ಆಗ ಅಲ್ಲಿ ಅಮಾವಸು ಅಂತ, ಆಯುವಿನ ಮಗನಾದ ಅಮಾವಸು ಅಲ್ಲಿ ಬಂದಿರ್ತಾನೆ. ಅದ್ರಿಕಾ ಎಂಬ ಅಪ್ಸರಾಸ್ತ್ರೀಯಿಂದ ಕೂಡಿಕೊಂಡು ಅಮಾವಸು ಅಂತನ್ನುವಂತಹ ಆಯುವಿನ ಮಗ ಅಲ್ಲಿ ವಿಮಾನದಲ್ಲಿ ಬರ್ತಾ ಇರ್ತಾನೆ. ಅವನು ಕಾಣಿಸ್ತಾನೆ. ಕಂಡಾಕ್ಷಣಕ್ಕೆ ನನ್ನ ತಂದೆ ಯಾರು, ನನಗೆ ಯಾರು ತಂದೆ ಇಲ್ಲ, ನಾನು ಒಬ್ಬಳೇ ಇದ್ದೇನೆ, ನೀನೇ ನನ್ನ ತಂದೆಯಾಗು, ನನ್ನನ್ನು ಮಗಳಾಗಿ ಸ್ವೀಕರಿಸು ಅಂತ.
ಆ ಅಮಾವಾಸುವಿಗೆ ಇವಳು ಅಚ್ಚೋದ ಪ್ರಾರ್ಥನೆಯನ್ನು ಮಾಡ್ತಾಳೆ. ಆಗ ಆಗಲಿ ಅಂತ ಅವನು ಹೇಳ್ತಾನೆ. ಅವನಿಗೇನು ಗೊತ್ತು, ಆಯಿತು, ಯಾವುದೋ ಹೆಣ್ಣು ತಂದೆಯನ್ನು ಕಳೆದುಕೊಂಡಿದ್ದಾಳೆ ಕಾಣುತ್ತೆ, ತಂದೆ ಅಂತ ಸಾಕಬೇಕು ಅಂತ ಕೇಳಿಕೊಳ್ತಾಳೆ, ಸಾಕೋಣ ಅನ್ನುವ ದೃಷ್ಟಿಯಲ್ಲಿ ಆಯಿತು ಅಂದ. ಆಗ ಈ ಅಗ್ನಿಶ್ವಾತ್ತರು ಶಾಪ ಕೊಡ್ತಾರೆ ಪಿತೃಗಳು. ನಿಜವಾದ ತಂದೆಗಳು ನಾವಿರುವಾಗ, ನಾವೆಲ್ಲ ಸೇರಿ ಮನಸ್ಸಿನಿಂದ ನಿನ್ನನ್ನು ಸೃಷ್ಟಿ ಮಾಡಿದಾಗ ನಮ್ಮನ್ನು ಅತಿಕ್ರಮಿಸಿ ಇನ್ನೊಬ್ಬನನ್ನ ತಂದೆ ಎಂಬುದಾಗಿ ನೀನು ಸ್ವೀಕಾರ ಮಾಡ್ತಾ ಇದ್ದೀಯಲ್ಲ, ನೀನು ಮಾಡಿದ್ದು ದೊಡ್ಡ ಅಪರಾಧ. ಪಿತರಂ ಪ್ರಾರ್ಥಯಿತ್ವಾ ಅನ್ಯಂ ಯೋಗಭ್ರಷ್ಟಾಪಪಾತಃ. ಯೋಗಭ್ರಷ್ಟಳಾಗುವಂಥ ಅವಳು ಮಹಾನುಭಾವಳು, ಮಹಾಯೋಗ ಸಾಮರ್ಥ್ಯವನ್ನು ಪಡೆದವಳು. ಇಂಥವರ ಮಗಳಾಗಿ ಹುಟ್ಟಿದ್ದಾಳೆ ಅಂದರೆ ಹುಟ್ಟುವಾಗಲೇ ಸಹಜವಾದ ವಿಶಿಷ್ಟವಾದ ಶಕ್ತಿ ಸಾಮರ್ಥ್ಯಗಳನ್ನು ಪಡೆದವಳು. ಜನ್ಮಾಂತರದ ಕರ್ಮ, ಜನ್ಮಾಂತರದ ಪುಣ್ಯ, ಅದರಿಂದಾಗಿ ಉತ್ತಮವಾದ ಯೋಗವನ್ನು ಪಡೆದವಳಾಗಿದ್ದರೂ ಪಿತೃಗಳ ಅತಿಕ್ರಮಣವನ್ನು ಮಾಡಿದ್ದರಿಂದ, ನಿಜವಾದ ಪಿತೃಗಳನ್ನು ಬಿಟ್ಟು ಮತ್ತೊಬ್ಬರನ್ನು ತಂದೆ ಅಂತ ಆರಿಸಿಕೊಂಡದ್ದಕ್ಕೆ ಯೋಗಭ್ರಷ್ಟಳಾಗಿ ಕೆಳಗೆ ಬೀಳ್ತಾ ಇದ್ದಾಳೆ. ತಲೆ ಕೆಳಗೆ ಮಾಡಿ ಬೀಳುವಾಗ 3 ವಿಮಾನಗಳು ಕಾಣಿಸಿವೆ. ಎಷ್ಟು ದೊಡ್ಡ ವಿಮಾನಗಳು ಅಂದರೆ ತ್ರಸರೇಣುವಿನಷ್ಟು. ಬಿಸಿಲು ಬಿದ್ದಾಗ ಕಿಟಕಿಯಲ್ಲಿ ಸಣ್ಣ ಸಣ್ಣ ಧೂಳಿಯ ಕಣಗಳು ಕಾಣಿಸ್ತಾವಲ್ಲ, ಅದಕ್ಕೆ ತ್ರಸರೇಣು ಅಂತಾರೆ. ಅಂತಹ ತ್ರಸರೇಣುವಿನಷ್ಟು ಸಣ್ಣ ವಿಮಾನಗಳು, ಆ ವಿಮಾನಗಳಲ್ಲಿ ಈ ಪಿತೃಗಳು ಕುಳಿತಿದ್ದಾರೆ. ತ್ರಸರೇಣು ಪ್ರಮಾಣಾನಿ ಸಾಪಶ್ಯತ್ಯೇಷು ತಾನ್ ಪಿತೃನ್. ತನ್ನ ನಿಜವಾದ ಪಿತೃಗಳು ಏನಿದ್ರೋ ಅಗ್ನಿಶ್ವಾತ್ತರು, ಅವರು ಆ ಸೂಕ್ಷ್ಮವಾದ ತ್ರಸರೇಣುವಿನಲ್ಲಿರುವಂತಹ ತ್ರಸರೇಣು ಸಮಾನವಾದ ವಿಮಾನಗಳಲ್ಲಿ ಕುಳಿತಿದ್ದಾರೆ. ಅವಳನ್ನು ನೋಡಿದ್ದಾಳೆ. ಬಹಳ ಸೂಕ್ಷ್ಮವಾದಂತಹ ಶರೀರ. ರಕ್ಷಣೆ ಮಾಡಿ ನಮ್ಮನ್ನು, ನಾನು ಕೆಳಗೆ ಬೀಳ್ತಾ ಇದ್ದೇನೆ, ಏನು ಅಪರಾಧ ಆಯಿತು ನನ್ನಿಂದ ಗೊತ್ತಿಲ್ಲ, ಕ್ಷಮಾ ಮಾಡಿರಿ, ನಾನು ಮಾಡಿದಂತಹ ತಪ್ಪನ್ನು ಕ್ಷಮಿಸಿ ಉದ್ಧಾರ ಮಾಡಬೇಕು ಅಂತ ಪಿತೃಗಳಿಗೆ ಕೇಳಿಕೊಂಡಾಗ ಪಿತೃಗಳು ಹೇಳ್ತಾರೆ, ಕ್ಷಮಾ ಮಾಡುತ್ತೇವೆ, ನೀನು ಮಾಡಿದಂತಹ ಕರ್ಮಗಳಿಗೆ ನೀನು ಫಲವನ್ನು ಅನುಭವಿಸಲೇಬೇಕು. ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡರೂ, ತಪಸ್ಸು ಮಾಡಿದರೂ ಅದರ ಫಲವನ್ನು ಮತ್ತೆ ಜನ್ಮಾಂತರದಲ್ಲಿ ಅನುಭವಿಸಬೇಕು. ಅದಕ್ಕೊಂದು ನಿಯಮ ಹೇಳ್ತಾರೆ, ದೇವತೆಗಳು ಮನುಷ್ಯರು. ದೇವತೆಗಳು ಯಾವ ಜನ್ಮದಲ್ಲಿ ಕರ್ಮ ಮಾಡ್ತಾರೋ ಅದೇ ಜನ್ಮದಲ್ಲಿ ಫಲವನ್ನು ಅನುಭವಿಸೋದಕ್ಕೆ ಸಾಧ್ಯ ಇದೆ. ಮನುಷ್ಯರು ಜನ್ಮಾಂತರದಲ್ಲಿ ಫಲವನ್ನು ಅನುಭವಿಸ್ತಾರೆ. ಸದ್ಯ ಫಲಂತಿ ಕರ್ಮಾಣಿ ದೇವತ್ವೇ ಪ್ರೇತ್ಯ ಮಾನುಷೇ. ಆದ್ದರಿಂದ ನೀನು ಜನ್ಮಾಂತರದಲ್ಲಿ ನೀನು ಮಾಡಿದ ಸತ್ಕರ್ಮಗಳ ಫಲವನ್ನು ಅವಶ್ಯವಾಗಿ ಅನುಭವಿಸ್ತೀಯ. ಈಗ ಮಾತ್ರ ನೀನು ಸಾಧನೆಯನ್ನು ಮಾಡಿಕೋ ಎಂಬುದಾಗಿ ಪಿತೃಗಳು ಹೇಳ್ತಾರೆ. ಹೇಳಿ ಒಂದು ದೊಡ್ಡ ಸೌಭಾಗ್ಯವನ್ನು ಕೊಡ್ತಾರೆ. ನೀನು ಪರಾಶರ ಋಷಿಗಳಿಂದ ಉತ್ತಮವಾದಂತಹ ಶ್ರೇಷ್ಠನಾದ ಸರ್ವೋತ್ತಮನಾದ ಪರಮಾತ್ಮನನ್ನೇ ಮಗನನ್ನಾಗಿ ಪಡೀತೀಯ. ಅರ್ಥಾತ್ ವೇದವ್ಯಾಸ ದೇವರು, ಯಾರು ಹರಿವಂಶ ಪುರಾಣದ ರಚನೆ ಮಾಡಿದರೋ, ಮಹಾಭಾರತವನ್ನು ರಚನೆ ಮಾಡಿದ ಮಹಾನುಭಾವರು, ಸರ್ವಜ್ಞ ಶಿಖಾಮಣಿಗಳು, ಸರ್ವೋತ್ತಮರಾದಂತಹ ವೇದವ್ಯಾಸದೇವರು, ಅವರು ನಿನ್ನಲ್ಲಿ ಅವತಾರ ಮಾಡುತ್ತಾರೆ. ಪಾರಾಶರಸ್ಯ ದಾಯಾದಂ ತ್ವಂ ಪುತ್ರಂ ಜನಯಿಷ್ಯಸಿ ಸ ವೇದಮೇಕಂ ಬ್ರಹ್ಮರ್ಷಿ ಚತುರ್ಧಾ ವಿಭಜಿಷ್ಯತಿ. ಆದ್ದರಿಂದ ಮತ್ತೆ ಅಮಾವಸು ಅಂತ ವಿಮಾನದಲ್ಲಿ ಹೊಂಟಂತಹ ಅದ್ರಿಕಾ ಎಂಬ ಅಪ್ಸರ ಸ್ತ್ರೀಯ ಜೊತೆಗೆ ಹೊಂಟಂತಹ ಒಬ್ಬ ಅಮಾವಸು ಅಂತನ್ನುವನನ್ನು ನನ್ನ ತಂದೆ ಅಂತ ನೀನು ಗುರುತಿಸಿದೆಯಲ್ಲ, ಅವನ ಮಗಳಾಗಿಯೇ ನೀನು ಹುಟ್ಟುತ್ತೀಯ. 28ನೆಯ ದ್ವಾಪರ ಯುಗದಲ್ಲಿ ಅವನ ಮಗಳಾಗಿಯೇ ನೀನು ಹುಟ್ಟುತ್ತೀಯ. ನಿನ್ನಲ್ಲಿ ಆದರೆ ಅವನ ಮಗಳಾಗಿ, ಎಷ್ಟು ವಿಚಿತ್ರ ನೋಡಿ, ಅವನ ಮಗಳಾಗಿ ಹುಟ್ಟುತ್ತೀಯ, ಆದರೆ ಹುಟ್ಟೋದು ಮತ್ಸ್ಯಯೋನಿಯಲ್ಲಿ. ನಿನ್ನನ್ನು ಬೆಳೆಸೋದು ದಾಶರಾಜ. ನಿನ್ನಲ್ಲಿ ಪರಾಶರರಿಂದ ವೇದವ್ಯಾಸದೇವರು ಅವತಾರ ಮಾಡ್ತಾರೆ. ಮುಂದೆ ಶಂತನುವಿನಿಂದ ಚಿತ್ರಾಂಗದ ವಿಚಿತ್ರವೀರ್ಯ ಅನ್ನುವವರು ನಿನ್ನಲ್ಲಿ ಅವತಾರ ಮಾಡ್ತಾರೆ. ಈ ರೀತಿ ನಿನ್ನ ಘಟನೆ ಆಗ್ತದೆ. ಆಮೇಲೆ ಮತ್ತೆ ನಿನ್ನ ಮೂಲ ರೂಪಕ್ಕೆ ನೀನು ಸೇರಿಕೊಳ್ತೀಯ ಎಂಬುದಾಗಿ ತಿಳಿಸಿಕೊಡ್ತಾರೆ. ನೀವೆಲ್ಲ ಅದರ ಕಥೆಯನ್ನು ಮಹಾಭಾರತದ ತಾತ್ಪರ್ಯ ನಿರ್ಣಯದಲ್ಲಿ ತಿಳಿದಿರ್ತೀರ. ಉಪರಿಚರ ವಸು ಎಂಬುದಾಗಿ ಈ ವಸು ಹುಟ್ಟಿ ಬರ್ತಾನೆ. ಆ ಉಪರಿಚರ ವಸು ತಾನು ಮನಸ್ಸಿನಿಂದ ತನ್ನ ಮಡದಿಯನ್ನು ನೆನೆದಾಗ, ಸ್ಖಲನವಾದಾಗ ಅದನ್ನು ಶೇನಪಕ್ಷಿಗೆ ಕೊಡ್ತಾನೆ. ಅದು ಮಧ್ಯದಲ್ಲಿ ಬಿದ್ದಾಗ ಒಂದು ಮತ್ಸ್ಯ, ಹೆಣ್ಣು ಮೀನು ಇವನ ವೀರ್ಯವನ್ನು
ನುಂಗಿಬಿಡತ್ತೆ. ಅಲ್ಲಿ 2 ಮಿಥುನ ಹುಟ್ಟುತ್ತದೆ. ಅದರಲ್ಲಿ ಗಂಡನ್ನು ತಾನಿಟ್ಟುಕೊಳ್ಳುತ್ತಾನೆ ವಸು, ಹೆಣ್ಣನ್ನು ಆ ಮೀನುಗಾರರಿಗೇನೆ ಕೊಟ್ಟು ಬಿಡ್ತಾನೆ, ಇದನ್ನು ನೀವೇ ಬೆಳೆಸಿಕೊಳ್ಳಿ ಅಂತ. ಇಷ್ಟು ಪ್ರಾಮಾಣಿಕವಾಗಿ ಆ ಮೀನದ ಗರ್ಭದಲ್ಲಿ ಹುಟ್ಟಿದ ಒಂದು ಗಂಡು ಹೆಣ್ಣು ಜೋಡಿಗಳನ್ನು ತಂದು ರಾಜರಿಗೆ ಒಪ್ಪಿಸಬೇಕು ಅನ್ನುವ ಔದಾರ್ಯ ನಿಮಗಿದೆಯಲ್ಲ, ಅದು ಇವನ ಮಗನೇ, ಅದು ಇವನ ಮಕ್ಕಳೇ, ಇವನಿಗೆ ಗೊತ್ತಿಲ್ಲ. ಔದಾರ್ಯದಿಂದ ಕೊಟ್ಟಿದ್ದೀರಲ್ಲ, ಹೆಣ್ಣನ್ನು ನೀವು ಇಟ್ಟುಕೊಳ್ಳಿ, ಗಂಡನ್ನು ನಾವು ಇಟ್ಟುಕೊಳ್ತೇವೆ ಅಂತ. ಆ ಹೆಣ್ಣೆ ಸತ್ಯವತಿ. ದಾಶರಾಜ ಬೆಳೆಸಿದ್ದು ಮಾತ್ರ ಈ ಉಪರಿಚರ ವಸುವಿನ ಮಗಳೇ. ಅದಕ್ಕಾಗೇನೆ ಸತ್ಯವತಿಗೆ ವಾಸವಿ ಎಂಬುದಾಗಿ ಕರೆಯೋದು. ವೇದವ್ಯಾಸ ದೇವರಿಗೆ ವಾಸವೀನಂದನ ಅಂತ ಹೇಳೋದು. ಆ ವಸುವಿನ ಪುತ್ರಿ, ದಾಶರಾಜನ ಸಾಕುಮಗಳು, ಮತ್ಸ್ಯ ಯೋನಿಯಲ್ಲಿ ಜನಿಸಿದವಳು, ಪರಾಶರರಿಂದ ವೇದವ್ಯಾಸ ದೇವರನ್ನು ಪಡೆದವು. ಪುನಃ ಪರಾಶರರು ಉತ್ತಮವಾದ ಅನುಗ್ರಹವನ್ನು ಮಾಡಿ ಅವಳ ಕನ್ಯಾತ್ವವನ್ನು ಹಾಗೇ ಉಳಿಸಿರ್ತಾರೆ. ಅಲ್ಲಿ ಶಂತನುವಿನ ಜೊತೆಗೆ ಪುನಃ ಮದುವೆಯಾಗಿ ಅಲ್ಲಿ ವಿಚಿತ್ರವೀರ್ಯ, ಚಿತ್ರಾಂಗದ ಎಂಬ 2 ಮಕ್ಕಳನ್ನು ಪಡೀತಾರೆ ಅಂತನ್ನುವ ಮಾತನ್ನು ನಾವು ಕೇಳ್ತೇವೆ. ಆಮೇಲೆ ನೀನು ಪುನಃ ಉದ್ಧಾರವನ್ನು ಹೊಂದುತ್ತೀಯ ಅಂತ ಪಿತೃಗಳು ಹೇಳ್ತಾರೆ, ಅಗ್ನಿಶ್ವಾತ್ತರು. ಆಮೇಲೆ 3ನೇದವರು ಬರ್ಹಿಷದರು ಅಂತ. ಭಾರೀ ಸೂರ್ಯನಂತೆ ಹೊಳೆಯುವಂತಹ ಲೋಕಗಳು. ವೈಭ್ರಾಜಾನಾಮತೆ ಲೋಕಾಹ, ಸೂರ್ಯ ಸಂಬಂಧಿಯಾದದ್ದರಿಂದ ಅವುಗಳಿಗೆ ವೈಭ್ರಾಜ ಲೋಕಗಳು ಅಂತ ಕರೀತಾರೆ. ಅಲ್ಲಿ ಆ ಬರ್ಹಿಷದ ಎಂಬ ಹೆಸರಿನ ಪಿತೃಗಳಿರ್ತಾರೆ. ಈ ಎಲ್ಲ ಪಿತೃಗಳು ಕೂಡ ಪುಲಸ್ತ್ಯ ಋಷಿಗಳ ಮಕ್ಕಳು. ಎಲ್ಲ ದೇವತೆಗಳು, ಯಕ್ಷರು, ರಾಕ್ಷಸರು, ಗಂಧರ್ವರು, ನಾಗಗಳು, ಸರ್ಪಗಳು, ಸುಪರ್ಣಃ ಇವುಗಳೆಲ್ಲವೂ ಕೂಡ ಈ ಬರ್ಹಿಷದ ಪಿತೃಗಳ ವಿಶೇಷವಾದ ಸೇವೆಯನ್ನು ಮಾಡುತ್ತಾರೆ, ಇವರ ಪೂಜೆಯನ್ನು ಮಾಡುತ್ತಾರೆ. ಅಂತಹ ಪುಲಸ್ತ್ಯರ ಮಕ್ಕಳರು, ವೈಭ್ರಾಜ ಲೋಕದಲ್ಲಿದ್ದವರು ಬರ್ಹಿಷದ ಎಂಬ ಹೆಸರಿನ ಈ ಪಿತೃಗಳು. ಇವರೂ ಕೂಡ ಒಬ್ಬ ಮಾನಸಿ ಕನ್ಯೆಯನ್ನು ಸೃಷ್ಟಿ ಮಾಡುತ್ತಾರೆ. ಮೊದಲನೆಯದವರು ಮೇನ, 2ನೇದವರು ಅಚ್ಛೋದ, ಇವರು ಪೀವರಿ ಅನ್ನುವ ಹೆಸರಿನ ಒಂದು ಕನ್ಯೆಯನ್ನು ಸೃಷ್ಟಿ ಮಾಡುತ್ತಾರೆ. ಇವಳು ಮಹಾನುಭಾವಳೆ, ಯೋಗಿ ಪತ್ನಿ, ಯೋಗಿ ಮಾತಾ, ಸ್ವಯಂ ತಾನು ಮಹಾಯೋಗಿನಿ, ಮಹಾಯೋಗ ಸಾಮರ್ಥ್ಯವನ್ನು ಪಡೆದವಳು. ಅವಳ ಮಕ್ಕಳೂ ಯೋಗಿಗಳೇ, ಗಂಡನೂ ಯೋಗಿಯೇ. ಅಂತಹ ಮಹಾನುಭಾವಳು ಪೀವರಿ ಅಂತ. ಯಾರು ಈ ಪೀವರಿ ಅನ್ನುವವಳ ಕೈಯನ್ನು ಹಿಡಿದಂತಹ ಯೋಗಿಗಳು ಯಾರು ಅಂದರೆ, ಆ ಹಿಂದಿನ ಮಾನಸಿ ಕನ್ಯೆ, ಅಗ್ನಿಶ್ವಾತ್ತರ ಮಾನಸಿ ಕನ್ಯೆಯಾದಂತಹ ಅಚ್ಛೋದ, ಅವಳೇ ಸತ್ಯವತಿ. ಸತ್ಯವತಿಯಲ್ಲಿ ಅವತಾರ ಮಾಡಿದ ಸರ್ವೋತ್ತಮರಾದ ವೇದವ್ಯಾಸದೇವರಿದ್ದಾರಲ್ಲ, ಆ ವೇದವ್ಯಾಸದೇವರು ಅರಣಿಮಥನ ಮಾಡುವ ಕಾಲದಲ್ಲಿ ಉತ್ಪನ್ನರಾದಂತಹ ಶುಕಾಚಾರ್ಯರು. ಆ ಶುಕಾಚಾರ್ಯರೇ ಈ ಪೀವರಿ ಎಂಬ ಕನ್ಯೆಯನ್ನು ಮದುವೆಯಾಗಿದ್ದಾರೆ. ಆ ಪೀವರಿ ಎಂಬ ಕನ್ಯೆಯಲ್ಲಿ ಕೃಷ್ಣ, ಗೌರ, ಪ್ರಭು, ಶಂಭು ಎಂಬ 4 ಗಂಡು ಮಕ್ಕಳನ್ನು, ಕೃತ್ವಿ ಎಂಬ ಹೆಣ್ಣು ಮಗಳನ್ನು ಪಡೆದಿದ್ದಾರೆ. ಆ ಕೃತ್ವಿ ಎಂಬ ಹೆಣ್ಣು ಮಗಳಲ್ಲಿ ಬ್ರಹ್ಮದತ್ತ ಅನ್ನುವ ಅಣುಹನ ಪತ್ನಿ, ಬ್ರಹ್ಮದತ್ತನ ತಾಯಿ ಅಲ್ಲಿ ಹುಟ್ಟಿದ್ದಾಳೆ. ಕೃತ್ವಿ ಎನ್ನುವವಳು ಬ್ರಹ್ಮದತ್ತನಿಗೆ ತಾಯಿಯಾಗಿದ್ದಾಳೆ, ಅಣುಹನಿಗೆ ಮಡದಿಯಾಗಿದ್ದಾಳೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಇವರು ಆ ಪೀವರಿಯನ್ನು ಮದುವೆಯಾಗಿ 4 ಜನ ಗಂಡು ಮಕ್ಕಳನ್ನು, ಒಂದು ಹೆಣ್ಣನ್ನು ಹುಟ್ಟಿಸಿ ಆ ನಂತರದಲ್ಲಿ ಅತ್ಯಂತ ವಿರಕ್ತರಾಗಿ ವಿಶೇಷವಾಗಿ ವೇದವ್ಯಾಸದೇವರಿಂದ ತತ್ವಜ್ಞಾನವನ್ನು ಪಡೆದು ಇಡೀ ಜಗತ್ತಿಗೆ ತತ್ವಜ್ಞಾನದ ಉಪದೇಶವನ್ನು ಮಾಡಿದ್ದಾರೆ. ಸಾಕ್ಷಾತ್ ರುದ್ರಾವತಾರರು, ಪರಮವಿರಕ್ತ ಶಿಖಾಮಣಿಗಳು, ವೈಷ್ಣವೋತ್ತಮರು, ಮಹಾನುಭಾವರು ಶುಕಾಚಾರ್ಯರು. ಅಂತಹ ಶುಕಾಚಾರ್ಯರು ನಿರಂತರವಾಗಿ ಆ ಪರಬ್ರಹ್ಮನ ಧ್ಯಾನದಲ್ಲಿ, ಪರಮಾತ್ಮನ ಧ್ಯಾನದಲ್ಲಿ ಆಸಕ್ತರಾಗಿದ್ದಾರೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಇದಾದ ಮೇಲೆ ಇನ್ನು ಅಮೂರ್ತರಾದ 3 ತರಹದ ಪಿತೃಗಳ ಗಣವನ್ನು ತಿಳಿಸಿದರು. ಇನ್ನು ಮೂರ್ತರಾದ ಪಿತೃಗಳ ಬಗ್ಗೆ ಹೇಳ್ತಾರೆ. 4 ತರಹದ ಪಿತೃಗಳು. ಮೊದಲನೆಯದವರು ವಸಿಷ್ಠ ಋಷಿಗಳ ಮಕ್ಕಳು, ವಸಿಷ್ಠ ಪ್ರಜಾಪತಿಗಳ ಮಕ್ಕಳು, ಸುಕಾಲ ಎಂಬ ಹೆಸರಿನ ಪಿತೃಗಳು. ಇವರೆಲ್ಲ ದಿವ್ಯವಾದಂತಹ ಜ್ಯೋತಿರ್ಮಯವಾದಂತಹ ಲೋಕಗಳಲ್ಲಿ ವಾಸವಾಗಿರ್ತಾರೆ. ಈ ಪಿತೃಗಳ ವಿಶೇಷ ಪೂಜೆಯನ್ನು ಮಾಡುವವರು ಬ್ರಾಹ್ಮಣರು.
ಬ್ರಾಹ್ಮಣರು ಸುಕಾಲ ಎಂಬ ಹೆಸರಿನ ಪಿತೃಗಳ ಪೂಜೆಯನ್ನು ಮಾಡ್ತಾರೆ. ಇವರಿಗೂ ಒಬ್ಬ ಮಾನಸಿ ಕನ್ಯೆ, ಅವಳಿಗೆ ಗೌಹು ಅಂತ ಹೆಸರು. ಏಕಶೃಂಗ ಅಂತೂ ಒಂದು ಹೆಸರಿದೆ ಅವಳಿಗೆ. ಸಾಧ್ಯರಿಗೆಲ್ಲ ವಿಶೇಷವಾಗಿ ಅಸಾಧ್ಯವಾದ ಕೀರ್ತಿಯನ್ನು ಕೊಟ್ಟಂತಹ ಒಂದು ವಿಶಿಷ್ಟವಾದ ಶ್ರೇಯಸ್ಸು ಇವಳದು. ಅಂತಹ ಮಹಾನುಭಾವಳು. ಇವಳು ಕೂಡ ಶುಕಾಚಾರ್ಯರನ್ನೇ ಮದುವೆಯಾಗ್ತಾಳೆ. ಪೀವರಿ ಅನ್ನುವವಳು ಯಾವ ರೀತಿ ಶುಕಾಚಾರ್ಯರ ಕೈಯನ್ನು ಹಿಡಿದಿದ್ದಾಳೋ ಅದೇ ರೀತಿ ಈ ಗೌ ಎಂಬ ಹೆಸರಿನ, ಏಕಶೃಂಗ ಎಂಬ ಹೆಸರಿನ ಕನ್ಯೆಯೂ ಕೂಡ ಪಿತೃಕನ್ಯೆ ಶುಕಾಚಾರ್ಯರನ್ನೇ ಮದುವೆಯಾಗಿದ್ದಾಳೆ ಎಂಬ ಮಾತನ್ನು ತಿಳಿಸ್ತಾರೆ. ಇದಾದ ಮೇಲೆ ಮರೀಚಿ ಗರ್ಭಾಂಸ್ತಾಲ್ಲೋಕ ಸಮಾಶ್ರಿತ್ಯ ವ್ಯವಸ್ಥಿತಾ ಆಂಗಿರಸರು ಅಂತ ಮೂರ್ತರಾದ ಪಿತೃಗಣದಲ್ಲಿ ಎರಡನೆಯ ಪಿತೃಗಣ ಸುಕಾಲ 1, ಎರಡನೆಯದು ಆಂಗಿರಸ. ಇವರೆಲ್ಲ ತೇಜೋಮಯವಾದಂತಹ ಲೋಕದಲ್ಲಿ ವಾಸ ಮಾಡ್ತಾ ಇದ್ದವರು. ಆಂಗಿರಸ್ ಋಷಿಗಳ ಪುತ್ರರಾದದ್ದರಿಂದಲೇ ಇವರಿಗೆ ಆಂಗಿರಸರು ಅಂತ ಕರೀತಾರೆ. ಇವರನ್ನು ಪೂಜೆ ಮಾಡುವವರು ಕ್ಷತ್ರಿಯರು. ಸುಕಾಲರನ್ನು ಬ್ರಾಹ್ಮಣರು ಪೂಜೆ ಮಾಡ್ತಾರೆ, ಆಂಗಿರಸ ಪಿತೃಗಳನ್ನು ಕ್ಷತ್ರಿಯರು ಪೂಜೆ ಮಾಡ್ತಾರೆ. ಇವರಿಗೂ ಒಬ್ಬಳು ಮಾನಸಿ ಕನ್ಯೆ ಯಶೋಧ ಅಂತ. ಆ ಯಶೋಧ ವೃದ್ಧ ಎಂಬ ಹೆಸರಿನ ರಾಜರ್ಷಿ. ಅವನ ಮಗ ವಿಶ್ವಮಹಾನ್ ಅಂತ ಅವನ ಮಡದಿಯಾಗ್ತಾಳೆ. ವೃದ್ಧನ ಸೊಸೆ ವಿಶ್ವಮಹಾನ್ ಅನ್ನುವವನ ಮಡದಿಯಾಗಿ ದಿಲೀಪರಾಜನ ತಾಯಿಯಾಗಿ ಇವಳು ವಿಶೇಷವಾಗಿ ಪುರಾಣದಲ್ಲಿ ಪ್ರಸಿದ್ಧಳಾಗಿದ್ದಾಳೆ ಎಂಬುದಾಗಿ ಹೇಳ್ತಾರೆ. ಈ ದಿಲೀಪರಾಜ ಹೇಗಿದ್ದ ಅಂದರೆ, ಈ ಯಶೋದೆಯ ಮಗ ದಿಲೀಪ, ವಿಶ್ವಮಹತ್ ಅವನ ಹೆಂಡತಿ. ಅವಳು ಹೇಗಿದ್ಲು, ದಿಲೀಪರಾಜ ಹೇಗಿದ್ದ ಅಂದರೆ, ಅವನ ಯಜ್ಞಕ್ಕೆ ಬಂದಂತಹ ಋಷಿಗಳು ಅವನ ಯಜ್ಞವನ್ನು ಕೊಂಡಾಡ್ತಾರೆ. ಅಶ್ವಮೇಧ ಯಾಗವನ್ನು ಮಾಡಿದರೆ ಅಗ್ನೇರ್ ಜನ್ಮ ತಥಾ ಶ್ರುತ್ವ ಶಾಂಡಿಲ್ಯಸ್ಯ ಮಹಾತ್ಮನಃ ದಿಲೀಪಂ ಯಜಮಾನಂ ಯೇ ಪಶ್ಯಂತಿ ಸುಸಮಾಹಿತಾಃ ಸತ್ಯವಂತಂ ಮಹಾತ್ಮಾನಂ ತೇಪಿ ಸ್ವರ್ಗಜಿತೋ ನರಾಹ. ಯಜ್ಞ ಮಾಡೋದು ಬೇಡಪ್ಪ ನೀವು ಜನಗಳೇ. ಆ ಶಾಂಡಿಲ್ಯ ವಂಶದಲ್ಲಿ ಬಂದ ಅಗ್ನಿ ಹಾಗೂ ಈ ದಿಲೀಪ ಮಹಾರಾಜ ಇವನನ್ನು ನೋಡಿಬಿಡಿ. ಆ ದಿಲೀಪ ಕುಳಿತು ಯಜ್ಞ ಮಾಡೋದನ್ನು, ಆ ಜ್ವಲಿಸುವ ಅಗ್ನಿಯನ್ನು ನೋಡಿದರೆ ಸಾಕು, ನೀವು ಸ್ವರ್ಗಕ್ಕೆ ಹೋಗ್ತೀರಾ. ನೀವು ಯಜ್ಞ ಮಾಡೋದು ಬೇಕಾಗಿಲ್ಲ, ಅವನು ಮಾಡೋ ಯಜ್ಞವನ್ನು ಭಕ್ತಿಯಿಂದ ನೋಡಿ ಸಾಕು ಅಂತ. ಈ ರೀತಿ ಇವನ ಯಜ್ಞವನ್ನು, ಇವನ ವರ್ಚಸ್ಸನ್ನು ಕೊಂಡಾಡಿದವರು ಋಷಿಗಳು. ಅಂತಹ ಮಹಾನುಭಾವನಾದ ದಿಲೀಪನಿಗೆ ಜನ್ಮವನ್ನು ಕೊಟ್ಟವಳು ಈ ಯಶೋಧ ಅಂತ. ಅವಳು ಆಂಗಿರಸ ಎಂಬ ಪಿತೃಗಳ ಮಾನಸಿ ಕನ್ಯೆ. ಇನ್ನು ಮೂರನೆಯದವರು ಸುಸ್ವಧ ಅಂತ, ಕರ್ದಮ ಪ್ರಜಾಪತಿಗಳ ಪಿತೃಗಳು. ಪುಲಹ ಎಂಬ ಋಷಿಯ ಮಕ್ಕಳು, ಕರ್ದಮ ಪ್ರಜಾಪತಿಯ ತಂದೆಯಂತನಿಸಿಕೊಂಡವರು, ಪಿತೃಗಳು ಅಂತನಿಸಿಕೊಂಡವರು ಸುಸ್ವಧ ಅನ್ನುವ ಹೆಸರಿನ ಪಿತೃಗಳು. ಇವರು ಕೂಡ ದಿವ್ಯವಾದ ಲೋಕದಲ್ಲಿರ್ತಾರೆ. ಇವರನ್ನು ಪೂಜೆ ಮಾಡುವವರು ವೈಶ್ಯರು. ವೈಶ್ಯರಿಂದ ಪೂಜಿತರಾಗುವ ಪಿತೃಗಳಿವರು, ಸುಸ್ವಧ ಅಂತನ್ನುವ ಹೆಸರಿನ ಪಿತೃಗಳು. ಇವರಿಗೂ ಒಬ್ಬ ಮಾನಸಿ ಕನ್ಯೆ ಇದ್ದಾಳೆ, ವಿರಜಾ ಅನ್ನುವ ಕನ್ಯೆ ಇದ್ದಾಳೆ. ಈ ವಿರಜಾ ಅನ್ನುವ ಕನ್ಯೆಯನ್ನು ನಹುಷನಿಗೆ ಕೊಟ್ಟು ಮದುವೆ ಮಾಡುತ್ತಾರೆ. ಅಲ್ಲಿ ಹುಟ್ಟಿದವನೇ ಯಯಾತಿ, ನಹುಷನ ಮಗನೇ ಯಯಾತಿ ಅಂತ ಹೇಳ್ತಾರೆ. ನೋಡಿ, ಇವನು ಯಯಾತಿ, ವಿರಜ ತಾಯಿ. ಯಾತಿ ಅಂತ ಅವಳು ಕರೀತಾ ಇದ್ಲು, ತಾಯಿ ಅಂತ ಇವನು ಕರೀತಾ ಇದ್ದ. ಯಯಾತಿ ವಿರಜಾಳ ಮಗ, ಇವನ ತಾಯಿಯ ವಿರಜ. ತ್ರಯೇತೆ ಗಣಃ ಪ್ರೋಕ್ತಾಃ. ಇನ್ನು ಕೊನೆಯದಾಗಿ ಸೋಮಪ ಅನ್ನುವ ಹೆಸರಿನ ಮೂರ್ತರಾದಂತಹ ಪಿತೃಗಳು. ಆ ಸೋಮಪರು ಇವರು ಯಾರು ಅಂದರೆ, ಕವಿ ಅನ್ನುವಂತಹ ಒಬ್ಬ ಪ್ರಜಾಪತಿಯ, ಕವಿ ಎನ್ನುವ ಒಬ್ಬ ಜ್ಞಾನಿಯ ಮಗಳು ಸ್ವಧ. ಅವಳಲ್ಲಿ ಉತ್ಪನ್ನರಾದವರು ಇವರೆಲ್ಲ. ಹಿರಣ್ಯಗರ್ಭ ಅಂದರೆ ಅಗ್ನಿ, ಹಿರಣ್ಯಗರ್ಭಸ್ಯ ಸುತಾಹ, ಹಿರಣ್ಯಗರ್ಭನಾಮಕನಾದ ಅಗ್ನಿಯ ಮಕ್ಕಳು. ಅಗ್ನಿಯಿಂದ ಸ್ವಧಾದೇವಿಯಲ್ಲಿ ಹುಟ್ಟಿದವರು ಸೋಮಪರು. ಆ ಸ್ವಧಾದೇವಿ ಹುಟ್ಟಿದ್ದು ಯಾರಿಂದ ಅಂದರೆ ಕವಿಯಿಂದ. ತಥಾಚ ಕವಿಪುತ್ರಳಾದ ಸ್ವಧಾದೇವಿಯಲ್ಲಿ ಹುಟ್ಟಿದಂತಹ ಮಹಾನುಭಾವರು ಈ ಸೋಮಪರು.
ಇವರೂ ಒಂದು ಮಾನಸೀ ಕನ್ಯೆಯನ್ನು ಸೃಷ್ಟಿ ಮಾಡುತ್ತಾರೆ. ನರ್ಮದಾ ಅಂತನ್ನುವ ಮಾನಸೀ ಕನ್ಯೆ, ಅವಳೊಂದು ನದಿಯಾಗಿ ಹರಿತಾಳೆ. ನರ್ಮದಾ ನದಿ ಪ್ರಸಿದ್ಧವಾದದ್ದು. ಇವಳು ಪುರುಕುತ್ಸನ ಹೆಂಡತಿಯಾಗಿ ತ್ರಸದ್ದಸ್ಸುವಿನ ತಾಯಿಯಾಗ್ತಾಳೆ. ಈ ರೀತಿ 7 ಜನ ಪಿತೃಗಳ ವಾರ್ತೆಯನ್ನು ತಿಳಿಸಿಕೊಟ್ಟಿದ್ದಾರೆ ಪಿತೃಗಣಗಳು. ಒಬ್ಬೊಬ್ಬರ ಹೆಸರಲ್ಲ, ಇದು ಒಂದೊಂದು ಗಣದ ಹೆಸರು. ಪಿತॄಣಾಂ ಆದಿಸರ್ಗೇಣ ಸರ್ವೇಷಾಂ ದ್ವಿಜಸತ್ತಮ ತಸ್ಮಾದೇನಂ ಸ್ವಧರ್ಮೇಣ. ಈ ಎಲ್ಲ ಪಿತೃಗಳಿಗೆ ನಾಯಕ ಯಮ, ಅವನಿಗೆ ಶ್ರಾದ್ದದೇವ ಅಂತ ಕರೀತಾರೆ. ಆ ಯಮನ ತಂದೆ ಸೂರ್ಯ, ಅವನೂ ಶ್ರಾದ್ದದೇವ. ಅವನ ಮಗನಾಗಿ ಹುಟ್ಟಿದ್ದಕ್ಕೆ ವೈವಸ್ವತಮನು, ಅವನಿಗೂ ಶ್ರಾದ್ದದೇವ ಅಂತ ಕರೀತಾರೆ. ಪಿತೃಗಳಿಗೆ ವಿಶೇಷವಾಗಿ ರಜತ ಪಾತ್ರೆಯನ್ನು ಬಳಸಬೇಕು. ಸರ್ವೇಷಾಂ ರಾಜತಂ ಪಾತ್ರಂ. ಅಷ್ಟು ಶ್ರೀಮಂತಿಕೆ ಇಲ್ಲ ಅಂದರೆ ರಜತ ಬೆರೆಸಿದ ಪಾತ್ರವನ್ನಾದರೂ ಉಪಯೋಗಿಸಬೇಕು. ಅಥವಾ ರಜತಾನ್ವಿತಂ. ದೇವರು ಭಾಗ್ಯವನ್ನು ಕೊಟ್ಟಿದ್ದರೆ ರಜತಮಯವಾದ ಪಾತ್ರಗಳನ್ನು ಉಪಯೋಗಿಸಿ ಪಿತೃಗಳ ಕಾರ್ಯವನ್ನು ಮಾಡಬೇಕು. ಇಲ್ಲ ಅಂದರೆ ರಜತ ಮಿಶ್ರವಾದಂತಹ ಪಾತ್ರಗಳಿಂದಾದರೂ ಪಿತೃಕಾರ್ಯವನ್ನು ಮಾಡಿದರೆ ಅವರಿಗೆ ವಿಶೇಷವಾದಂತಹ ಸಂತೋಷವಾಗುತ್ತೆ. ದತ್ತಂ ಸ್ವಧಾಂ ಪುರೋಧಾಯ ಶ್ರಾದ್ದಂ ಪ್ರೀಣಾತಿ ವೈ ಪಿತॄನ್. ಆ ಪಿತೃಗಳಿಗೆ ಸಂತೋಷವಾದರೆ ಅವರು ಸೋಮನಿಗೆ ಸಂತೋಷಗೊಳಿಸ್ತಾರೆ, ಸೋಮನ ಕಲೆಗಳನ್ನು ಪೂರ್ಣಗೊಳಿಸ್ತಾರೆ. ಮತ್ತು ಉದಗಯನ ದಕ್ಷಿಣಾಯನ ಅಂತ ಸ್ವಧಾಂತವಾದ ಆಹುತಿಗಳನ್ನು, ಸ್ವಧಾ ಎಂಬ ಶಬ್ದವನ್ನು ಉಚ್ಚಾರಣೆ ಮಾಡ್ತಾ ಆಹುತಿಗಳನ್ನು ಕೊಡುವಾಗ ಉತ್ತರದಿಂದ ದಕ್ಷಿಣಕ್ಕೆ ಆಹುತಿಯನ್ನು ಮುಗಿಸಬೇಕು. ಸ್ವಾಹ ಎಂಬ ಸ್ವಹಾಕಾರವನ್ನು ಹೇಳ್ತಾ ಇರುವಾಗ ದಕ್ಷಿಣದಿಂದ ಉದಗಪವರ್ಗವಾಗಿ ಆಹುತಿಗಳನ್ನು ಕೊಡಬೇಕು ಎಂಬುದಾಗಿ ಹೇಳ್ತಾರೆ. ಆ ರೀತಿಯ ಆಹುತಿಗಳನ್ನೆಲ್ಲ ಕೊಟ್ಟು ಈ ಪಿತೃದೇವತೆಗಳ ಆರಾಧನೆಯನ್ನು ಯಾರು ಮಾಡುತ್ತಾರೆ, ಪಿತೃನ್ ಪ್ರೀಣಾತಿಯೋ ಭಕ್ತ್ಯಾ ಪಿತರಃ ಪ್ರೀಣಯಂತಿತಂ ಯಚ್ಛಂತಿ ಪಿತರಃ ಪುಷ್ಟಿಂ ಪ್ರಜಾಶ್ಚ ವಿಪುಲಾಸ್ತಥಾ. ಸಮೃದ್ಧವಾದ ಪುಷ್ಟಿಯನ್ನು, ಪ್ರಜೆಗಳನ್ನು ಎಲ್ಲರನ್ನೂ ಕೊಟ್ಟು ಉದ್ಧಾರ ಮಾಡ್ತಾರೆ. ಬರೀ ಪುಷ್ಟಿ ಅಲ್ಲ, ದೈಹಿಕ, ಕೇವಲ ಮಕ್ಕಳನ್ನು ಕೊಡುವುದಲ್ಲ, ಸ್ವರ್ಗವನ್ನು, ಆರೋಗ್ಯವನ್ನು ಇನ್ನೇನು ಬಯಸ್ತಾರೋ ತಮ್ಮ ಸಂತಾನದಲ್ಲಿ ಬಂದವರು ಭಕ್ತಿಯಿಂದ ಶ್ರಾದ್ದಾದಿ ಕರ್ಮಗಳನ್ನು ಮಾಡಿ ಆ ಪಿತೃದೇವತೆಗಳಲ್ಲಿ ಅಂತರ್ಗತನಾದಂತಹ ಭಾರತೀ ರಮಣ ಮುಖ್ಯಪ್ರಾಣ ಅಂತರ್ಗತನಾದ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ರೂಪಿಯಾದ ಪರಮಾತ್ಮನ ಉಪಾಸನೆಯನ್ನು ಮಾಡಿದವರಿಗೆ ಏನು ಬೇಕೋ ಅದೆಲ್ಲವನ್ನೂ ಕೊಡ್ತಾನೆ ಪರಮಾತ್ಮ. ಯದನ್ಯದಪಿ ಚೇಪ್ಸಿತಂ. ದೇವಕಾರ್ಯವನ್ನು ಭಕ್ತಿ ಶ್ರದ್ಧೆಗಳಿಂದ ಮಾಡಬೇಕು, ಶುದ್ಧವಾದ ರೀತಿಯಲ್ಲಿ ಮಾಡಬೇಕು. ಪಿತೃಕಾರ್ಯವನ್ನು ಇನ್ನಷ್ಟು ಶುದ್ಧವಾದ ರೀತಿಯಲ್ಲಿ, ಇನ್ನಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಬೇಕು. ಪಿತೃಕಾರ್ಯವನ್ನು ಉದಾಸೀನ ಮಾಡಬಾರದು. ದೇವಕಾರ್ಯಾದಪಿ ಮುನೆ ಪಿತೃಕಾರ್ಯಂ ವಿಶಿಷ್ಯತೆ. ದೇವತಾನಾಂ ಹಿ ಪಿತರಃ ಪೂರ್ವಮಾಪ್ಯಾಯನಂ ಸ್ಮೃತಂ. ಹಿಂದೆ ಕಥೆ ಕೇಳಿದಿರಿ. ದೇವತೆಗಳಿಗೆ ಇವರು ಜ್ಞಾನವನ್ನು ಕೊಟ್ಟವರು ಅನ್ನುವ ಅರ್ಥದಲ್ಲಿ ಬ್ರಹ್ಮದೇವರ ಶಾಪದಿಂದ ಇವರು ಪಿತೃಗಳು ಅಂತ ಅನಿಸಿಕೊಂಡವರು. ಆದ್ದರಿಂದ ವಿಶೇಷವಾಗಿ ಇವರ ಆರಾಧನೆಯನ್ನು ಮಾಡಿ ಸಂತೋಷವನ್ನು ಪಡಿಸಬೇಕು. ಒಂದು ಗುಣ ಏನು? ಶೀಘ್ರದಲ್ಲಿ ಪ್ರಸಾದ. ಶೀಘ್ರ ಪ್ರಸಾದ ಹಿ ಅಕ್ರೋಧಾಹ. ಕೋಪ ಮಾಡಿಕೊಳ್ಳೋದಿಲ್ಲ, ಶೀಘ್ರದಲ್ಲಿ ಪ್ರಸಾದವನ್ನು ಮಾಡ್ತಾರೆ, ಸ್ಥಿರವಾದ ಪ್ರಸಾದವನ್ನು ಕೊಡ್ತಾರೆ. ಆದ್ದರಿಂದ ಆ ಪಿತೃಗಳ ಸೇವೆಯನ್ನು ಮಾಡಿ ಶೀಘ್ರದಲ್ಲಿ ಅವರ ಅನುಗ್ರಹವನ್ನು ಪಡೆದು ಜ್ಞಾನಾದಿಗಳನ್ನೂ ಪಡೆದು ಉತ್ತಮವಾದಂತಹ ಸಂತಾನಾದಿ ಸೌಭಾಗ್ಯಗಳನ್ನು ಪಡೆಯಬಹುದು ಎಂಬುದಾಗಿ ಮಾರ್ಕಾಂಡೇಯರು ತಾವು ಸನತ್ಕುಮಾರ ಋಷಿಗಳಿಂದ ಕೇಳಿದ ವಿಚಾರಗಳಿದೆಲ್ಲ. ಆ ಸನತ್ಕುಮಾರರು ಇದೆಲ್ಲ ನನಗೆ ಉಪದೇಶ ಮಾಡಿದರು ಅಂತ ಭೀಷ್ಮಾಚಾರ್ಯರಿಗೆ ಹೇಳ್ತಾ ಇದ್ದಾರೆ. ಸನತ್ಕುಮಾರರು ಮಾರ್ಕಾಂಡೇಯರಿಗಂತಾರೆ, ಕಥೆ ಕೇಳಿದ ಹಾಗೆಲ್ಲ ಕೇಳಿದ್ದಿ, ಆದರೆ ನೀವು ಇನ್ನು ಮುಂದೆ ಉಳಿದವರಿಗೆ ಉಪದೇಶ ಮಾಡಬೇಕಲ್ಲ, ಅದಕ್ಕೋಸ್ಕರ ನಿಮಗೆ ದಿವ್ಯ ದೃಷ್ಟಿಯನ್ನು ಕೊಡ್ತೇನೆ, ಆ ಪಿತೃಗಳನ್ನು ನೀವು ನೋಡಬಹುದು ಅಂತ. ಈಗ ನನ್ನ ಮಾತಿನಿಂದ ತಿಳಿದಿದ್ದೀರಾ, ಇದು ಶಾಬ್ದಬೋಧ. ಪ್ರತ್ಯಕ್ಷವಾಗಿ ನೀವು ಕಾಣಬಹುದು ಆ ಪಿತೃಗಳನ್ನು. ಹೌದಾ, ಎಲ್ಲಿ ತೋರಿಸಿ ಅಂದರೆ ಹೀಗೆಲ್ಲ ಕಾಣಿಸೋದಿಲ್ಲ ಅವರು. ಈ ಮಾಂಸದ ಕಣ್ಣಿಗೆ ಕಾಣಿಸೋದಿಲ್ಲ. ನಿಮಗೆ ಬೇರೆ ದೃಷ್ಟಿಯನ್ನು ಕೊಡ್ತೇನೆ, ದಿವ್ಯ ದೃಷ್ಟಿಯನ್ನು ಕೊಡ್ತೇನೆ. ನೋಡಿ, ನಾನೇನು ಹೇಳಿದ್ದೇನೆ ಆ ಎಲ್ಲ ಲಕ್ಷಣಗಳಿಂದ ಯುಕ್ತರಾದ ಪಿತೃಗಳ ದರ್ಶನವನ್ನು ಮಾಡಿ ಅನುಗ್ರಹವನ್ನು ಪಡೆದುಕೊಳ್ಳಿ. ಮುಂದೆ ಬರುವ ಜನರಿಗೆ, ಭೀಷ್ಮಾಚಾರ್ಯರೇ ಮೊದಲಾದವರಿಗೆಲ್ಲ ಈ ತತ್ವವನ್ನು ಉಪದೇಶ ಮಾಡಿ, ಪ್ರತ್ಯಕ್ಷವಾಗಿ ಕಂಡು ಉಪದೇಶ ಮಾಡಿ ಅಂತ ಹೇಳಿ ಮಹಾನುಭಾವರು ಸನತ್ಕುಮಾರರು ದಿವ್ಯ ದೃಷ್ಟಿಯನ್ನು ಕೊಟ್ಟು ತಾವು ಅಂತರ್ಧಾನವನ್ನು ಹೊಂದಿದ್ದಾರೆ. ನೀವು ನೋಡಿಕೊಳ್ಳಿ ಇನ್ನು ಮುಂದೆ ಅಂತ ಪ್ರತ್ಯಕ್ಷವಾಗಿ ಅವರು ಹೇಳಿದ್ದನ್ನೆಲ್ಲ ಕಂಡು ದೃಢಪಡಿಸಿಕೊಂಡು ಅದನ್ನು
ಈಗ ನಾವು ನಿನಗೆ ಉಪದೇಶ ಮಾಡ್ತಾ ಇದ್ದೇವೆ ಅಂತ ಮಾರ್ಕಾಂಡೇಯರು ಭೀಷ್ಮಾಚಾರ್ಯರಿಗೆ ಹೇಳ್ತಾರೆ. ಇಂತಹ ಮಹತ್ವ ಆ ಪಿತೃದೇವತೆಗಳಿಗೆ ಇದೆ. ಆ ಸಪ್ತ ಪಿತೃಗಣಗಳ ಒಂದು ವಿಶೇಷವಾದ ಸ್ಮರಣೆಯನ್ನು ಮಾಡಿ ತದಂತರ್ಗತನಾದ ಭಾರತೀಯರವಣ ಮುಖ್ಯ ಪ್ರಾಣ ಅಂತರ್ಗತ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವಾದಿ ರೂಪಿಯಾದಂತಹ ಪರಮಾತ್ಮ, ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ರೂಪಿಯಾಗಿರುವಂತಹ ಭಗವಂತನನ್ನು ಸ್ಮರಣೆ ಮಾಡಿ ಅವನ ಅನುಗ್ರಹವನ್ನು ಎಲ್ಲರೂ ಪಡೆಯಬೇಕು. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ನರಸಿಂಹ 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 ವಿಠ್ಠಲ 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 ಹರೇ ನಮಃ.